ಕೃಷ್ಣ ಕಥಾ ಭಗವಾನ್ ಶ್ರೀ ಕೃಷ್ಣನ ಕುರಿತಾಗಿ ಶ್ರವಣ ಕೀರ್ತನ ಮಾಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆಯನ್ನ ಸೃಷ್ಟಿ ಮಾಡಿರುವ ಭಕ್ತರಿಗೆ ಅಭಿನಂದನೆಗಳು. ಇಂತಹ ವೇದಿಕೆಗಳು ನಿರಂತರ ಜರುಗುತ್ತಾ ಇರಬೇಕು. ಯಾವತ್ತು ನಾವು ಸದಾ ಕೃಷ್ಣ ಸ್ಮರಣೆಯಲ್ಲಿ ಇರುವುದೇ ಕೃಷ್ಣ ಭಕ್ತಿ ಆಚರಣೆ. ಮತ್ತೆ ಶ್ರೀಲ ಪ್ರಭುಪಾದರು ಹೇಳಿದಂತೆ ಕೃಷ್ಣ ಪ್ರಜ್ಞೆ ಅಂದ್ರೆ ನಿರಂತರವಾಗಿ ಸದಾ ಕೃಷ್ಣನ ಸಂಪರ್ಕದಲ್ಲಿರುವುದು. ಕೃಷ್ಣ ಕಾನ್ಶಿಯಸ್ನೆಸ್ ಮೀನ್ಸ್ ಟು ಬಿ ಆಲ್ವೇಸ್ ಇನ್ ಟಚ್ ವಿತ್ ಕೃಷ್ಣ. ಕೃಷ್ಣ ಪ್ರಜ್ಞೆ ಯಾವತ್ತು ನಾವು ಕೃಷ್ಣನ ಸಂಪರ್ಕದಲ್ಲಿ ಇರೋದು. ಯಾವ ರೂಪದಲ್ಲಿ ನಾವು ಕೃಷ್ಣನ ಸಂಪರ್ಕದಲ್ಲಿರ್ಬೋದು? ಹರಿನಾಮ ಸಂಕೀರ್ತನೆ ಮಾಡುವಾಗ ನಾವು ಕೃಷ್ಣನ ಸಂಪರ್ಕದಲ್ಲಿ ಇರ್ತೇವೆ. ಕೃಷ್ಣನ ಕುರಿತಾದ ಶ್ರವಣ ಮಾಡುವಾಗ, ಕೃಷ್ಣನ ಲೀಲೆಗಳ ಶ್ರವಣ ಮಾಡುವಾಗ ನಾವು ಕೃಷ್ಣನ ಸಂಪರ್ಕದಲ್ಲಿ ಇರ್ತೇವೆ. ಮತ್ತೆ ಕೃಷ್ಣನ ಸೇವೆಯಲ್ಲಿ ತೊಡಗಿದಾಗ, ಭಗವಂತನ ವಿವಿಧ ಸೇವೆಯಲ್ಲಿ ನಾವು ತೊಡಗಿದಾಗ ಅದು ಕೂಡ ನಾವು ಕೃಷ್ಣನ ಸಂಪರ್ಕದಲ್ಲಿ ಇದ್ದಂತೆ. ಕೃಷ್ಣನ ಭಕ್ತರ ಸಂಘ ಮಾಡುವುದು ಕೂಡ ಕೃಷ್ಣನ ಸಂಪರ್ಕದಲ್ಲಿ ಇದ್ದಂತೆ. ಇದೆಲ್ಲ ನೇರ ಕೃಷ್ಣ ಸಂಪೂರ್ಣ ಭಗವಾನ್ ಇರುವ ಕಾರಣ ಕೃಷ್ಣನ ಸೇವೆಗೆ, ಕೃಷ್ಣನ ಸಂಪರ್ಕಕ್ಕೆ ಮತ್ತು ಕೃಷ್ಣನ ನೇರ ಸಂಪರ್ಕಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಅದರಲ್ಲಿ ತುಂಬಾ ಪ್ರಭಾವಿ ಮತ್ತೆ ತುಂಬಾ ಶಕ್ತಿಶಾಲಿ ಒಂದು ವಿಧಾನ ಅಂದ್ರೆ ಕೃಷ್ಣ ಪ್ರಜ್ಞೆಯ ಒಂದು ಕೃಷ್ಣನ ಕುರಿತಾದ ಲೀಲೆಗಳನ್ನ ಶ್ರವಣ ಮಾಡೋದು, ಲೀಲಾ ಸ್ಮರಣ ಮಾಡೋದು ತುಂಬಾ ಒಂದು ಅದ್ಭುತವಾದ ಕೃಷ್ಣ ಪ್ರಜ್ಞೆಯ ಒಂದು ಆಚರಣೆ. ಸೊ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನೀವು ಕೃಷ್ಣಂ ರಾತ್ರಿ, ಪ್ರತಿ ರಾತ್ರಿ ಅಥವಾ ಪ್ರತಿ ಸಾಯಂಕಾಲ ಕೃಷ್ಣನ ಕುರಿತಾದ ಸಂಕೀರ್ತನೆ ಮಾಡುವ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾದದ್ದು. ನನಗೆ ತುಂಬಾ ಇದರಿಂದ ಸಂತೋಷ ಆಯ್ತು. ಈ ತರ ಕಾರ್ಯಕ್ರಮಗಳ ಭಕ್ತರು ಹಮ್ಮಿಕೊಂಡು ಕೃಷ್ಣನ ಲೀಲೆಗಳ ಸ್ಮರಣೆ ಮಾಡ್ತಾ ಇರೋದು ತುಂಬಾ ಸಂತೋಷ ವಿಷಯ. ಮತ್ತೊಮ್ಮೆ ಆಯೋಜಕರಿಗೆ ಇನ್ನೊಂದು ಅಭಿನಂದನೆಗಳು. ಇಂತಹ ಕಾರ್ಯಕ್ರಮ ಕಾಲಕ್ಕೆ ಆಗ್ತಾ ಇರ್ಬೇಕು. ಸೊ ನಾನು ಆಯ್ದ ವಿಷಯ ಕೃಷ್ಣನ ಬಾಲ್ಯ ಲೀಲೆಗಳು, ಚೈಲ್ಡ್ಹುಡ್ ಪಾಸ್ಟ್ ಟೈಮ್ಸ್ ಆಫ್ ಕೃಷ್ಣ. ಸೊ ಕೃಷ್ಣ ಕಥಾ ಅಂದ್ರೆ ಕೃಷ್ಣನ ಅವತಾರ, ಜನ್ಮ ನಮಗೆ ಜನ್ಮ ಇರುತ್ತೆ, ಆದ್ರೆ ಭಗವಂತನು ನಮ್ಮ ತರ ಜನಿಸೋದಿಲ್ಲ. ಅವನು ನಮ್ಮ ಉದ್ಧಾರಕ್ಕಾಗಿ ತನ್ನ ನಿತ್ಯ ಧಾಮದಿಂದ ಕಾಲಕ್ಕೆ ಈ ಭೌತಿಕ ಜಗತ್ತಲ್ಲಿ ಅವತರಿಸಿ ನಮ್ಮ ಉದ್ಧಾರಕ್ಕಾಗಿ ಅದ್ಭುತವಾದ ಲೀಲೆಗಳನ್ನ ರಚಿಸ್ತಾರೆ. ಅದಕ್ಕೆ ಕೃಷ್ಣನ ಜನ್ಮಕ್ಕೆ ನಾವು ನಮ್ಮ ತರ ಸಾಮಾನ್ಯ ಜನ್ಮ ಅನ್ನೋದೆಲ್ಲ ಕೃಷ್ಣನ ಅವತಾರ ಅಂತ ನಾವು ಹೇಳ್ತೇವೆ. ಕೃಷ್ಣನ ಅವತಾರ ಅಂತ ನಾ ಹೇಳ್ತೇನೆ. ಖಾಲಿ ಮಾಡಿ. ಹರೇ ಕೃಷ್ಣ. ಕೃಷ್ಣನ ಅವತಾರ ಅಂತ ಹೇಳ್ತೇವೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಾರು ಕೃಷ್ಣನ ಜನ್ಮ ಮತ್ತು ಕರ್ಮ, ಜನ್ಮಕ್ಕೆ ನಾವು ಅವತಾರ ಅಂತೇವೆ, ಮತ್ತು ಕೃಷ್ಣನ ಕರ್ಮಗಳ ಕಾರ್ಯಗಳಿಗೆ ನಾವು ಲೀಲೆಗಳಂತ ಹೇಳ್ತೇವೆ. ಕೃಷ್ಣನ ಅವತಾರ, ಕೃಷ್ಣನ ಲೀಲೆಗಳ ಕುರಿತಾಗಿ ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೆ ಮತ್ತು ಆ ಲೀಲೆಗಳ ಕೀರ್ತನೆ ಮಾಡ್ತಾರೆ, ಅವರು ಈ ಜನ್ಮ ಮೃತ್ಯು ಚಕ್ರದಿಂದ ಮುಕ್ತರಾಗಿ ಅವರು ಭಗವದ್ಧಾಮಕ್ಕೆ ತೆರಳಲು ಅವರು ಯೋಗ್ಯರಾಗ್ತಾರೆ, ಸಮರ್ಥರಾಗ್ತಾರೆ ಅಂತ ಹೇಳ್ತಾರೆ. ಸೊ ಹೀಗೆ ಈ ಕೃಷ್ಣ ಲೀಲೆಗಳ ಶ್ರವಣ ತುಂಬಾ ಅದ್ಭುತವಾದ ಭಕ್ತಿ ಸೇವೆ. ಮತ್ತು ಈ ಸೇವೆಗೋಸ್ಕರವೇ ಪ್ರಭುಪಾದರು ಈ ಇಸ್ಕಾನ್ ಸಂಸ್ಥೆಯಲ್ಲಿ ಅನೇಕ ನಮಗೆ ಗ್ರಂಥಗಳನ್ನ, ಶ್ರೀಮದ್ ಭಾಗವತವನ್ನ, ಕೃಷ್ಣ ಪುಸ್ತಕವನ್ನ ನಮಗೆ ನೀಡಿದ್ದು. ಮರ್ತ್ಯಸ್ತಯಾನುಸವಮೇಧಿತಯ ಮುಕುಂದ ಶ್ರೀಮತ್ ಕಥಾಶ್ರವಣ ಕೀರ್ತನ ಚಿಂತಯೈತಿ ತದ್ಧಾಮ ದುಸ್ತರ ಕೃತಾಂತ ಜವಾಪವರ್ಗಂ ಗ್ರಾಮಾದ್ವನಂ ಕ್ಷಿತಿಭುಜೋಪಿ ಯಯುರ್ಯದರ್ಥ. ಇದು ದಶಮ ಸ್ಕಂದ.
ಶ್ರೀಮದ್ ಭಾಗವತದ ದಶಮ ಸ್ಕಂದದ ಶ್ರುತಿ ಫಲ. ಶ್ರುತಿ ಫಲ ಅಂದ್ರೆ ಯಾವುದೋ ಒಂದು ಅಧ್ಯಾಯವನ್ನ ಶ್ರೀಮದ್ ಭಾಗವತವನ್ನ ಓದಿದರೆ ಓದುಗರಿಗೆ ಸಿಗುವ ಫಲ ಏನು ಅಂತ ಅಲ್ಲಿ ಚರ್ಚೆ ಆಗುತ್ತೆ. ಈಗ ಶ್ರೀಮದ್ ಭಾಗವತ ದಶಮ ಸ್ಕಂದ ಅಂದ್ರೆ ಕೃಷ್ಣನ ಲೀಲೆಗಳನ್ನ ಓದುವವರಿಗೆ ಏನು ಸಿಗುತ್ತಂದ್ರೆ, ಯಾರು ಮರ್ತ್ಯರು ಜನ್ಮ ಮೃತ್ಯು ಚಕ್ರದಲ್ಲಿ ಸಿಲುಕುವವರು ಮರ್ತ್ಯಸ್ತಯಾನುಸವ ಮೇದಿತ ಯಾ ಮುಕುಂದ ಶ್ರೀಮದ್ ಕಥಾ ಶ್ರವಣ ಕೀರ್ತನ ಚಿಂತೆಯಿತಿ ತದ್ಧಾಮ ದುಸ್ತರವಾದ, ಯಾರಿಗೆ ಕಷ್ಟ ಲಭ್ಯವಾದ, ಅಲ್ಲಿಗೆ ತಲುಪಲು ಅಥವಾ ಅದನ್ನ ಸಾಧನೆ ಮಾಡಲು ಕಷ್ಟವಾಗಿರುವ ದುಸ್ತರವಾಗಿರುವ ತದ್ಧಾಮ ಭಗವಂತನ ನಿತ್ಯ ಧಾಮವನ್ನ ತಲುಪಲಿಕ್ಕೆ ಅವರಿಗೆ ಯೋಗ್ಯತೆ ಸಿಗುತ್ತೆ. ಇಂತಹ ಈ ಸದ್ಗತಿಗೋಸ್ಕರ ಅಂದ್ರೆ ಭಗವತ್ ಪ್ರಾಪ್ತಿ ಭಗವದ್ಧಾಮ ಪ್ರಾಪ್ತಿಗೋಸ್ಕರ ಅನೇಕ ಚಕ್ರವರ್ತಿಗಳು ಗ್ರಾಮಾದ್ ವನಂ ಕ್ಷಿತಿಭುಜೋಪಿ ಯೈರದ ಅನೇಕ ಚಕ್ರವರ್ತಿಗಳು, ಭರತ ಮಹಾರಾಜ ಮತ್ತೆ ಅನೇಕ ಮಹಾನ್ ಚಕ್ರವರ್ತಿಗಳು ತಮ್ಮೆಲ್ಲ ಸ್ವತ್ತುಗಳನ್ನ ಐಷಾರಾಮಿ ಅರಮನೆಗಳನ್ನ ತೊರೆದು ವನಕ್ಕೆ ಹೋಗಿದ್ರಂತೆ ಈ ಸದ್ಗತಿಯನ್ನ ಹೊಂದಲು. ಅದೇ ಸದ್ಗತಿ, ಅದೇ ನಮಗೆ ಅತ್ಯುನ್ನತವಾದ ಗುರಿ, ನಮಗೆ ಕೃಷ್ಣ ಪ್ರಜ್ಞೆಯ ಆಚರಣೆಯ ಈ ವಿಧಾನ ಮತ್ತು ಆನಂದಮಯವಾದ ಈ ಮಾರ್ಗದ ಮೂಲಕ ನಮಗೆ ಸಿಗ್ತಾ ಇದೆ. ಸೊ ಹಾಗೆ ನಾವು ಈ ಕೃಷ್ಣ ಪ್ರಜ್ಞೆ ಆಚರಣೆಯನ್ನ ನಾವು ಮಾಡ್ಲಿಕ್ಕೆ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಷ್ಟಲ್ಲ ಪ್ರಭುಪಾದರಿಗೆ ಮತ್ತೊಮ್ಮೆ ನಾವು ಪದೇ ಪದೇ ಧನ್ಯವಾದ ಹೇಳ್ತಾ ಇರ್ಬೇಕು. ಅದಕ್ಕೆ ನಾವು ಪ್ರಭುಪಾದರಿಗೆ ನಾವು ಯಾವತ್ತು ಚಿರಋಣಿಯಾಗಿರ್ಬೇಕು. ನಾವು ಕೊಡ್ತೇನೆ, ಅವ್ರಿಗೆ ಕೊಡ್ತೇನೆ, ಸರಿ, ಚಿರಋಣಿಯಾಗಿರ್ಬೇಕು. ಸೊ ನಾನು ಇವತ್ತು ಆಯ್ದುಕೊಂಡ ಭಾಗ ಕೃಷ್ಣನ ಬಾಲ್ಯ ಲೀಲೆಗಳು. ಸೊ ಕೃಷ್ಣನ ಲೀಲೆಗಳನ್ನ 3-4 ಭಾಗಗಳಲ್ಲಿ ವಿಂಗಡಣೆ ಆಗಿದೆ. ಮೊದಲು ಭಗವಂತನ ಶಿಶು ಅವಸ್ಥೆಯಿಂದ ಕೃಷ್ಣನ ಅವತರಿಸಿರುವ ಸಮಯದಿಂದ ಗೋಪಾಷ್ಟಮಿಯವರೆಗೂ, ಅಂದ್ರೆ ಕೃಷ್ಣ 5 ವರ್ಷದವನಾಗುವವರೆಗೂ ಅದಕ್ಕೆ ಬಾಲ್ಯ ಲೀಲ ಅಂತ ಕರೀತಾರೆ. ಆಮೇಲೆ 5 ವರ್ಷ ಆದ್ಮೇಲೆ ಅದಕ್ಕೆ ಪೌಗಂಡ ಲೀಲ ಅಂತ ಹೇಳ್ತಾರೆ. 5 ವರ್ಷದಿಂದ 10 ವರ್ಷದವರೆಗೂ ಪೌಗಂಡ ಲೀಲ. ಆಮೇಲೆ 10 ವರ್ಷದ ನಂತರ ಅವನಿಗೆ ಯುವ ಲೀಲ ಅಂತ ಕೂಡ ಕರೀತಾರೆ. ಈ ಪೌಗಂಡ ಲೀಲೆ ತುಂಬಾ ಅನೇಕ ಕೃಷ್ಣ ತನ್ನ ಸಖರೊಂದಿಗೆ, ತನ್ನ ಬಾಲ್ಯದ ಸಖರೊಂದಿಗೆ, ಗೋಪ ಬಾಲಕರೊಂದಿಗೆ ಮಾಡಿರುವ ಲೀಲೆಗಳನ್ನ ಈ ಭಾಗದಲ್ಲಿ ನೋಡ್ಬೋದು. ಪೌಗಂಡ ಲೀಲೆ, ಚೈಲ್ಡ್ಹುಡ್ ಪಾಸ್ ಟೈಮ್ಸ್. ಸೊ ಅದರಲ್ಲಿ ನಾವು ವಿಶೇಷವಾಗಿ ಕೃಷ್ಣನ ಬಾಲ್ಯ ಮತ್ತು ಪೌಗಂಡ ಲೀಲೆ, ಗೋಪಾಷ್ಟಮಿ ಮತ್ತು ಅದರ ಮುಂದಿನ ಕೆಲವು ಲೀಲೆಗಳನ್ನು ನಾವು ಚರ್ಚೆ ಮಾಡ್ಬೋದು. ಆರಂಭದಲ್ಲಿ ಶ್ರೀ ಕೃಷ್ಣನ ಈ ಲೀಲೆಗಳನ್ನ ವರ್ಣನೆ ಮಾಡುವ ಶುಕದೇವ ಗೋಸ್ವಾಮಿಗಳು ಆರಂಭದಲ್ಲಿಯೇ ಭಗವತ್ ತತ್ವವನ್ನ ಚರ್ಚೆ ಮಾಡ್ತಾರೆ ಮೊದಲು. ಯಾಕಂದ್ರೆ ನಾವು ಕೃಷ್ಣನ ಲೀಲೆ ಚರ್ಚೆ ಮಾಡುವಾಗ ಕೃಷ್ಣ ಯಾರು, ಅವನ ಮಹಿಮೆ ಏನು ಅನ್ನುವ ತತ್ವ ವಿಚಾರ ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅಜೋಪಿಸನ್ ಅವ್ಯಾತ್ಮ ಭೂತಾನಾಂ ಈಶ್ವರೋಪಿಸನ್ ಪ್ರಕೃತಿನ್ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಭಗವಾನ್ ಶ್ರೀಕೃಷ್ಣ ನಮ್ಮಂತೆ ಬದ್ಧ ಜೀವಿ ಅಲ್ಲ. ಸೊ ಭಗವಂತನು ಸಾಕ್ಷಾತ್ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ. ಅವನು ಸ್ವಯಂ ಭಗವಾನ್, ಸ್ವಯಂ ಈಶ್ವರನೇ ಅರುವುದನ್ನು ನಾವು ಯಾವತ್ತೂ ನಾವು ತಿಳಿದುಕೊಂಡಿರ್ಬೇಕು. ಸೊ ಭಗವಂತನ ವಿಗ್ರಹ, ಶ್ರೀ ವಿಗ್ರಹ ನಮ್ಮಂತೆ ಬದ್ಧ ಸ್ಥಿತಿಯಲ್ಲಿಲ್ಲ. ಅದು ಸಾಕ್ಷಾತ್ ಸಚ್ಚಿದಾನಂದ ವಿಗ್ರಹ ಆಗಿರೋದ್ರಿಂದ ಭಗವಂತ ಸದಾ ಅವನು ಯಾವುದೇ ಅವಸ್ಥೆ, ಯಾವುದೇ ಆಯುವಲ್ಲಿದ್ರು ಕೂಡ ಅವನು ಸದಾ ತನ್ನ ಭಗವತ್ ತತ್ವವನ್ನ, ಭಗವತ್ತತೆಯನ್ನ ಯಾವತ್ತವನು ಬಿಡುವುದಿಲ್ಲ ಮತ್ತು ಅವನು ಕಳೆದುಕೊಳ್ಳುವುದಿಲ್ಲ. ಒಂದು ವಿಚಾರ ಹೇಳ್ಬೇಕಂದ್ರೆ ಅದಕ್ಕೆ ಕೃಷ್ಣನ ಇನ್ನೊಂದು ಸುಂದರವಾದ ಹೆಸರು ಲೋಕೇಶ್ವರ್ ಗೋಪಾಲ್ ಅಂತ ನಾನು ಕೇಳಿದ್ದು ಒಂದು ಹೆಸರು. ಲೋಕೇಶ್ವರ್ ಗೋಪಾಲ್ ಅಂದ್ರೆ ಕೃಷ್ಣ ಗೋಪಾಲನಾಗಿದ್ದಾಗಲೂ ಈಶ್ವರನೇ, ಮತ್ತೆ ಅವನು ಗೋವಿಂದನಾಗಿದ್ದಾಗ ಕೂಡ ಈಶ್ವರನೇ. ಅವನು ನಮಗಂತೆ ಯೂಶಲಿ ಮಧ್ಯಪ್ರಾಯ ಬಂದಾಗ ಒಬ್ಬ ವ್ಯಕ್ತಿ ಶಕ್ತಿಶಾಲಿ ಆಗ್ತಾನೆ, ಮತ್ತೆ ಅವರು ಬಾಲ್ಯಾವಸ್ಥೆಯಲ್ಲಿ ಅಥವಾ ಚಿಕ್ಕ ಪ್ರಾಯದಲ್ಲಿದ್ದಾಗ ಅವರು ದುರ್ಬಲರಾಗಿರ್ತಾರೆ ಅಥವಾ ಇನ್ನ ಅಷ್ಟೊಂದು ಶಕ್ತಿಶಾಲಿ ಆಗಿರಲ್ಲ ಅಂತ ಜನಸಾಮಾನ್ಯರು ಅನ್ಕೊಳ್ತಾರೆ.
ಆದ್ರೆ ಭಗವಂತನ ಮಹಿಮೆ ಹೆಂಗಂದ್ರೆ ಅವರು ಎಲ್ಲಾ ಆಯುಷ್ಯಲ್ಲೂ ಎಲ್ಲಾ ಸಮಯದಲ್ಲೂ ಅವರು ಸದಾ ಈಶ್ವರನಾಗಿಯೇ ಭಗವಂತ ಇರ್ತಾರೆ. ಸೊ ಹಾಗೆ ನಾವು ಭಗವಂತನ ಸುಂದರ ಲೀಲೆಗಳನ್ನು ನಾವು ವರ್ಣನೆ ಮಾಡ್ತಾ ನಾವು ನಮ್ಮ ಶುದ್ಧೀಕರಣವನ್ನು ನಾವು ಮಾಡ್ಕೊಳ್ಬೋದು. ಆ ನಿಮಿತ್ತವಾಗಿ ಆ ವಿಷಯದಲ್ಲೇ ಶುಕದೇವ ಗೋಸ್ವಾಮಿಗಳು ಕೃಷ್ಣನನ್ನ ದಶಮ ಸ್ಕಂದದ ಆರಂಭದಲ್ಲಿ ಮಾಯಾ ಮನುಷ್ಯ ಅಂತ ಹೋಲಿಸ್ತಾರೆ. ಮಾಯಾ ಮನುಷ್ಯ ಅಂದ್ರೆ ಕೃಷ್ಣ ಮನುಷ್ಯನ ತರ ಕಾಣ್ತಾನೆ, ಆದ್ರೆ ಮನುಷ್ಯ ಅಲ್ಲ. ಮನುಷ್ಯನ ತರ ಕಾಣ್ತಾನೆ, ಮಾಯಾ ಮನುಷ್ಯ. ಮನುಷ್ಯನ ತರ ಕಂಡ್ರು ಕೂಡ ಕೃಷ್ಣ ಮಾಯಾ ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ. ನಾವು ಪಂಚಭೂತಗಳಿಂದ ಮಾಡಲಾದ ಶರೀರವನ್ನ ಸ್ವೀಕಾರ ಮಾಡಿರ್ತೇವೆ, ಆದ್ರೆ ಕೃಷ್ಣ ಅವನು ಸದಾ ಸಚ್ಚಿದಾನಂದ ವಿಗ್ರಹವಾಗಿ ಇರ್ತಾನೆ. ಅದಕ್ಕೆ ಮತ್ತೆ ಮುಂದೆ ವರ್ಣನೆ ಕೃಷ್ಣ ಬುಕ್ ಓದ್ತಾ ಇರೋ ಒಂದಾಗಿ ನಮಗೆ ಕೃಷ್ಣ ಲೀಲೆಗಳನ್ನು ನಾವು ಕೇಳಿಕ್ಕೆ ನಮಗೆ ಸಿಗ್ತದೆ. ಹೇಗೆ ನಾವು ನೋಡ್ತೇವೆ, ಹೇಗೆ ಕಂಸನು ಆಕಾಶವಾಣಿಯನ್ನು ಕೇಳಿ ನಿನ್ನ ತಂಗಿಯ ಅಷ್ಟಮ ಗರ್ಭದಿಂದ, ನಿನ್ನ ತಂಗಿ ದೇವಕಿಯ ಅಷ್ಟಮ ಗರ್ಭದಿಂದ ಜನಿಸುವ ಪುತ್ರನಿಂದ ನಿನ್ನ ವಧೆಯಾಗುತ್ತದೆ, ನೀನು ಕೊಲ್ಲಲ್ಪಡುವೆ ಅಂತ ಆಕಾಶವಾಣಿಯನ್ನು ಕೇಳಿ ಭಯಭೀತನಾದ ಕಂಸ ತನ್ನ ಸಹೋದರಿಯನ್ನ ಕೊಲ್ಲಿಕ್ಕೆ ಮುಂದಾಗ್ತಾನೆ. ಆ ಆಪತ್ತನ್ನ ತಪ್ಪಿಸಲು ತಾತ್ಕಾಲಿಕವಾಗಿ ದೇವಕಿಯ ಪ್ರಾಣವನ್ನ ರಕ್ಷಿಸಲು ವಸುದೇವ ತುಂಬಾ ಉಪಾಯದಿಂದ ಸ್ವಲ್ಪ ಕಂಸನ ಮುಖಸ್ತುತಿ ಮಾಡಿ ಮತ್ತೆ ಕಂಸನಿಗೆ ಧೈರ್ಯ ನೀಡಿ, ಏನು ನಿನಗೆ ಅಪಾಯ ಇರೋದು ದೇವಕಿಯ ಮಕ್ಕಳಿಂದ, ದೇವಕಿಯಿಂದಲ್ಲ. ಅಕಸ್ಮಾತ್ ಆಗಿ ದೇವಕಿಗೆ ಪುತ್ರರು ಜನಿಸಿದರೆ ನಾನು ಆ ಪುತ್ರರನ್ನ ನಿನಗೆ ಒಪ್ಪಿಸ್ತೇನೆ, ನೀನು ಹೇಗೆ ಅವ್ರ ಜೊತೆಗೆ ನೀನೇನು ಏನ್ ಮಾಡ್ಬೇಕು ನೀನು ತೋಚದಂಗೆ ನೀನು ವರ್ತಿಸಬಹುದು ಅಂತ ಒಂದು ಆಶ್ವಾಸನೆ ಕೊಡ್ತಾನೆ. ಮತ್ತೆ ಅನೇಕ ಯುಕ್ತಿಯಿಂದ ನೀನು ತುಂಬಾ ಶ್ರೇಷ್ಠ ಮತ್ತು ಪ್ರಸಿದ್ಧ ರಾಜನಾಗಿದೆಯಾ, ಮತ್ತೆ ನಿನ್ನ ಮಹಿಮೆ ಎಲ್ಲೆಡೆ ಕೀರ್ತಿವಂತನಾಗಿದೆಯಾ ಅಂದಾಗ ಮಾಡ್ಬೇಕಾಗತ್ತೆ. ದುಷ್ಟರ ಪ್ರಶಂಸೆ ಕೂಡ ಆ ಸಮಯದಲ್ಲಿ ಮಾಡ್ಬೇಕಾಗಿತ್ತು. ಮತ್ತೆ ನಿನ್ನ ಕೀರ್ತಿ ಎಲ್ಲ ಕಡೆ ಇದೆ, ನೀನು ನಿನ್ನ ಸಹೋದರಿಯನ್ನೇ ಕೊಂದೆ ಅಂದ್ರೆ, ಅದು ಅವಳ ವಿವಾಹ ಸಮಯದಲ್ಲಿ ಕೊಂದೆ ಅಂದ್ರೆ ನಿನ್ನ ಕೀರ್ತಿ ಎಲ್ಲ ನಾಶ ಆಗುತ್ತಂತ ಅವರಿಗೆ ಹೇಳಿ, ನೀನು ಈ ತರ ಮಾಡೋದು ನಿನಗೆ ಸೂಕ್ತ ಅಲ್ಲ ಅಂತ ಹೇಳಿದಾಗ ಕಂಸ ಸ್ವಲ್ಪ ಸಮಾಧಾನ ಆಗ್ತಾನೆ. ಆಮೇಲೆ ಅವನು ಒಪ್ಕೊಂಡು ದೇವಕಿ ಮತ್ತು ದೇವಕಿಯನ್ನ ಕೊಲ್ಲೋದನ್ನ ಉಪಾಯವನ್ನ ಹಿಂತೆಕೊಳ್ತಾನೆ, ಅಥವಾ ದೇವಕಿಯನ್ನ ಕೊಲ್ಲೋದಿಲ್ಲ. ಮುಂದೆ ನೋಡ್ತೇವೆ, ನಿಮ್ಗೆಲ್ಲ ಗೊತ್ತಿರೋ ಕತೆ, ದೇವಕಿಯ ಪ್ರತಿಯೊಂದು ಮಗುವನ್ನ 6 ಮಕ್ಕಳನ್ನ ಒಂದಾದ ಮೇಲೊಂದು ಕಂಸ ನಿರ್ದಯಿಂದ ಅವನು ಹತ್ಯೆಗೈತಾನೆ. 7ನೇ ಮಗುವಾಗಿ ಶ್ರೀ ಬಲರಾಮ ಅವತರಿಸ್ತಾರೆ ದೇವಕಿ ಗರ್ಭದಲ್ಲಿ. ಆ ಬಲರಾಮನನ್ನ ಕೃಷ್ಣನ ಆದೇಶದಂತೆ ಯೋಗಮಾಯೆ ದೇವಿಯು ಬಲರಾಮನನ್ನ ದೇವಕಿಯ ಗರ್ಭದಿಂದ ರೋಹಿಣಿ ಮಾತೆಯ ಗರ್ಭಕ್ಕೆ ಹಸ್ತಾಂತರಿಸಲಾಗುತ್ತೆ. ಆಮೇಲೆ 8ನೇ ಅಷ್ಟಮ ಗರ್ಭ 8ನೇ ಪುತ್ರನಾಗಿ ದೇವಕಿಯ ಗರ್ಭದಲ್ಲಿ ಕೃಷ್ಣ ಅವತರಿಸ್ತಾರೆ. ಆಗ ಒಂದು ಭಾಗದಲ್ಲಿ ವರ್ಣನೆ ಬರುತ್ತೆ, ಕೃಷ್ಣ ದೇವಕಿಯ ಗರ್ಭವನ್ನು ಪ್ರವೇಶಿಸಿದ ತಕ್ಷಣವೇ ಅಥವಾ ಪ್ರವೇಶದ ಸಮಯದಿಂದ ದೇವಕಿಯು ಒಂದು ಅಲೌಕಿಕ ಸೌಂದರ್ಯವನ್ನ ಹೊಂತಾಳೆ. ಪೂರ್ವದಲ್ಲಿ ಇರುವ ದೇವಕಿ ಮತ್ತು ಕೃಷ್ಣನನ್ನು ಧರಿಸಿರುವ, ಕೃಷ್ಣನನ್ನು ಗರ್ಭದಲ್ಲಿ ಧಾರಣೆ ಮಾಡಿದ ಸಮಯದಿಂದ ದೇವಕಿ ತುಂಬಾ ತುಂಬಾ ದಿವ್ಯವಾದ ಒಂದು ಲಕ್ಷಣ ಸೌಂದರ್ಯ ಅವಳ ಮುಖದಲ್ಲಿ ಕಾಣುತ್ತೆ. ಇವನು ಕಂಸನಿಗೆ ಕೂಡ ಅದು ನೋಟಿಸ್ ಆಗುತ್ತೆ. ಕಂಸ ನೋಡ್ತಾನೆ, ಎಂದಿನಂತೆ ಕಂಸ ಕಾರಾಗೃಹಕ್ಕೆ ಬಂದು ಹೋಗುವ ಸಮಯದಲ್ಲಿ ಆ ದಿನ ನೋಡ್ತಾನೆ, ದೇವಕಿ ಒಂದು ತುಂಬಾ ವಿಭಿನ್ನವಾಗಿ, ತುಂಬಾ ಒಂದು ದಿವ್ಯವಾದ ಒಂದು ಸೌಂದರ್ಯವನ್ನ ಅವರು ಹೊಂದಿದ್ದಾರೆ ಕಾಣ್ತಾನೆ. ಅವಾಗ ಕಂಸನಿಗೆ ಸಂಶಯ ಬರುತ್ತೆ, ಏನೋ ಇವಳ ಗರ್ಭದಲ್ಲಿ ವಿಷ್ಣುವೇ ಜನಿಸಿರ್ಬೋದು ಅಂತ ಬಂದಿರ್ಬೋದು ಅಂತ ಅವನಿಗೆ ಸಂದೇಹ ಬರುತ್ತೆ. ಮತ್ತೆ ನೀವು ಗೊತ್ತಿದೆ, ಹೇಗೆ ಕೃಷ್ಣ ನಮ್ಮಂತೆ ಸಾಧಾರಣ ಮನುಷ್ಯರಂತೆ ರಕ್ತಲೇಪಿತವಾಗಿ ಅಳುತ್ತಾ ಜನಿಸಲ್ಲ. ಕೃಷ್ಣ ಸಂಪೂರ್ಣ ಆನಂದಮಯವಾಗಿ ತನ್ನ ಚತುರ್ಭುಜ ನಾರಾಯಣ ರೂಪದಲ್ಲಿ
ಅವರು ಜನಿಸ್ತಾರೆ. ಮತ್ತೆ ಆ ಮಗು ಆ ಶಿಶುವನ್ನ ಕಂಡ ತಕ್ಷಣ ವಸುದೇವ ಸ್ತುತಿ ಮಾಡ್ತಾರೆ. ಅಲ್ಲಿ ವರ್ಣನೆ ಬರುತ್ತೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಚಕ್ರ ಗದಾದ್ಯುಧಾಯುಧಂ ಅಂತ ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಅವತಾರ ಆಗಿರುವ ಹೇಗೆ ಕೃಷ್ಣ ಹೇಗೆ ಕಂಡ ಅಂತ ಭಗವಂತನ ಆ ಅವತರಿಸಿದ ಸಮಯದಲ್ಲಿ ಕೃಷ್ಣನ ಸುಂದರ ದಿವ್ಯ ರೂಪವನ್ನ ವರ್ಣನೆ ಬರುತ್ತೆ. ಸೊ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಎಲ್ಲರೂ ಈ ಶ್ಲೋಕವನ್ನು ನಾವು ಸ್ತುತಿಸಬೇಕು. ಶ್ರೀಮದ್ ಭಾಗವತದ ದಶಮ ಸ್ಕಂದದ 3ನೇ ಅಧ್ಯಾಯದಲ್ಲಿ ಬರುತ್ತೆ, ಅಪಿಯರೆನ್ಸ್ ಆಫ್ ಕೃಷ್ಣ. ತಮದ್ಭುತಂ ಬಾಲಕಂ ಆರಂಭದಲ್ಲಿ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಚಕ್ರ ಗದಾದ್ಯುಧಾಯುಧಂ. ಹೇಗೆ ಕೃಷ್ಣ ಚತುರ್ಭುಜನಾಗಿ ಶಂಖ ಚಕ್ರ ಗದೆಯನ್ನ ಧರಿಸಿ ಅದ್ಭುತವಾಗಿ ಸುಂದರವಾಗಿ ಕಾಣುತ್ತಾನೆ ಅಂತ ಹೇಳ್ತಾರೆ. ಸೊ ಆ ವಸುದೇವ ಅವ್ರನ್ನ ಆ ದಿವ್ಯ ರೂಪವನ್ನು ನೋಡಿದ ತಕ್ಷಣ ತುಂಬಾ ಅವರು ಹರ್ಷದಿಂದ ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾರೆ ಮತ್ತು ಸ್ತುತಿ ಮಾಡ್ತಾರೆ. ಆಮೇಲೆ ದೇವಕಿ ತಾಯಿಯಾಗಿರೋದ್ರಿಂದ ಸ್ವಾಭಾವಿಕವಾದ ಭಯ ಅವಳ ಮನಸ್ಸಲ್ಲಿರುತ್ತೆ. ಕಂಸ ಏನಾದ್ರೂ ನಿನ್ನನ್ನ ಈ ರೂಪದಲ್ಲಿ ಕಂಡ್ರೆ ನಿನ್ನನ್ನು ಕೊಲ್ಲಲು ಪ್ರಯತ್ನಿಸಬಹುದಂತ. ನೋಡಿ ತಾಯಿಯ ಮಮತೆ ಹೆಂಗಿರುತ್ತೆ. ಭಗವಾನ್ ವಿಷ್ಣುವನ್ನ ಕೊಲ್ಲಿಕ್ಕೆ ಯಾರು ಸಾಧ್ಯ ಇಲ್ಲ, ಆದ್ರೂ ಕೂಡ ಅವರು ತಾಯಿಯಾಗಿರೋದ್ರಿಂದ ದೇವಕಿ ದಯವಿಟ್ಟು ಈ ವಿಷ್ಣು ರೂಪವನ್ನ ನೀನು ಇದನ್ನ ಬಿಟ್ಟು ಸಾಮಾನ್ಯ ಸಾಮಾನ್ಯ ಮಗುವಿನ ರೂಪವನ್ನು ತಾಳು, ಆಗ ನಿನ್ಗೆ ಯಾವುದೋ ಆತಂಕ ಅಥವಾ ಅಪಾಯ ಆಗ್ಬಾರ್ದಂತ ನನ್ನ ಆಸೆ ಅಂತ ಹೇಳ್ತಾರೆ. ಆಗ ಕೃಷ್ಣ ಅವರನ್ನ ವಸುದೇವರಿಗೆ ದಯವಿಟ್ಟು ನನ್ನನ್ನ ಇಲ್ಲಿಂದ ಮಥುರೆಯಿಂದ ನನ್ನನ್ನ ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಂತ ಅವರಿಗೆ ಆದೇಶ ನೀಡ್ತಾರೆ. ನೀಡಿ ಒಬ್ಬ ಸಾಮಾನ್ಯ ಶಿಶುವಾಗಿ ಅವರು ಪರಿವರ್ತನೆ ಆಗ್ತಾರೆ. ಅದು ಮೂಲ ಸ್ವರೂಪ. ಸಾಮಾನ್ಯ ಶಿಶು ಅಥವಾ ದ್ವಿಭುಜ ಕೃಷ್ಣ, 2 ಕೈಗಳಿರುವ ಈ ದ್ವಿಭುಜ ಕೃಷ್ಣ, ಶ್ಯಾಮ ಸುಂದರ ಕೃಷ್ಣನ ಮೂಲ ಸ್ವರೂಪ. ಸೊ ಆ ಕೃಷ್ಣನ ಬಾಲಕ ಮಗು, ಅದ್ಭುತ ಮಗುವನ್ನ ವಸುದೇವ ಯಮುನಾ ತೀರದ ಆ ದಡದಲ್ಲಿರುವ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ವಸುದೇವ ದೇವಕಿಯನ್ನ ನಂದ ಮಹಾರಾಜರ ಭವನಕ್ಕೆ, ಅರಮನೆಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಯಶೋಧ ಮಾತೆಯ ಪಕ್ಕದಲ್ಲಿ ಬದಿಯಲ್ಲಿ ಕೃಷ್ಣನನ್ನ ಮಲಗಿಸಿ ಮತ್ತು ಅವರ ಕೃಷ್ಣನು ಆದೇಶಿಸಿದಂತೆ ಯಶೋಧ ಮಾತೆಯ ಮಡಿಲಲ್ಲಿರುವ ಹೆಣ್ಣು ಮಗುವನ್ನ ಅವರು ಕರೆದುಕೊಂಡು ಬರ್ತಾರೆ. ಅಲ್ಲಿಗೆ ವಾಪಸ್ ತಗೊಂಡು ಬರ್ತಾರೆ. ಆ ಹೆಣ್ಣು ಮಗುವೆ ಸ್ವಯಂ ಕೃಷ್ಣನ ಸಹೋದರಿ ಯೋಗಮಾಯ ಆಗಿರ್ತಾರೆ. ವಾಪಸ್ ಕರೆದುಕೊಂಡು ಬಂದಾಗ ಕಂಸನ್ ಗೊತ್ತಾಗುತ್ತೆ ಮಗು ಜನಿಸಿದೆ ಅಂತ. ಹರೇ ಕೃಷ್ಣ. ಅವ್ರಿಗೆ ಆ ಹೆಣ್ಣು ಮಗು ಜನಿಸಿದಾಗ ಕಂಸ ಬರ್ತಾನೆ. ಬಂದು ಆ ಹೆಣ್ಮಗು ಅಂತ ಕೂಡ ಅದನ್ನ ಕ್ಷಮಿಸಲ್ಲ, ಅದನ್ನ ಬಿಡೋದಿಲ್ಲ. ಅದನ್ನು ಕೂಡ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ಮಗು ಕಂಸನ ಕೈಯಿಂದ ಜಾರಿ ತಪ್ಪಿಸಿಕೊಂಡು ಅವರು ಅಲ್ಲಿ ಆಕಾಶಕ್ಕೆ ಏರಿ ಅವರಿಗೆ ಕಂಸನಿಗೆ ಹೇಳ್ತಾರೆ, ಏ ಮೂರ್ಖ, ನಿನ್ನನ್ನು ಕೊಲ್ಲಲು ಜನಿಸಿದ ಅಥವಾ ಅವತರಿಸಿದ ಮಗು ಇನ್ನೊಂದ್ ಕಡೆ ಬೆಳೀತಾ ಇದೆ ಅಂತ ಹೇಳಿ ಅವರು ಮಾಯಾಗ್ತಾರೆ. ಸೊ ಆ ಕ್ಷಣದಿಂದ ಕಂಸನಿಗೆ ಸದಾ ಪ್ರಾಣ ಭಯ ಅವನ್ನ ಕಾಡ್ತಾ ಇರುತ್ತೆ. ಯಾವಾಗ ಆ ಮಗು ಬಂದನ್ನು ಕೊಲ್ಲುತ್ತೇನೋ ಅಂತ ಭಯ ಇರುತ್ತೆ. ಇಲ್ಲಿ ಈ ಕಡೆ ಗೋಕುಲದಲ್ಲಿ ಒಂದು ಅದ್ಭುತವಾದ ಸಂಭ್ರಮ, ಎಲ್ಲೆಡೆ ಸಂಭ್ರಮ. ಇವ್ರು ನೋಡ್ತಾರೆ ದೇವಕಿಗೆ ಯಶೋಧ ಮಾತೆಗೆ ಮಗುವಾಗಿದೆ, ಯಶೋಮಾಸಿಗೆ ಗಂಡು ಮಗು ಆಗಿದೆ, ಬಾಲಕನ ಜನ್ಮವಾಗಿದೆ ಅಂತ ಎಲ್ಲರೂ ತುಂಬಾ ಆನಂದದಿಂದ ಹರ್ಷೋಲ್ಲಾಸದಿಂದ ಎಲ್ಲರೂ ಸಂಭ್ರಮ ಮಾಡ್ತಾರೆ. ಆ ಸಂಭ್ರಮವೇ ನಂದೋತ್ಸವ. ನಂದ ಮಹಾರಾಜರ ಅವರ ಗ್ರಾಮದಲ್ಲಿರುವ ಎಲ್ಲರೂ, ಗೋಕುಲದಲ್ಲಿರುವ ಎಲ್ಲರೂ ಸೇರಿ ಕೃಷ್ಣನ ಅವತರಿಸಿ ಕೃಷ್ಣನ ಜನಿಸಿದ ಆ ಸಂದರ್ಭವನ್ನ ಎಲ್ಲರೂ ತುಂಬಾ ಸಂತೋಷವಾಗಿ ಸಂಭ್ರಮಿಸ್ತಾರೆ. ಹೇಗೆ ಸಂಭ್ರಮಿಸ್ತಾರೆ ಅಂತ ಕೂಡ ಶ್ರೀಮದ್ ಭಾಗವತದಲ್ಲಿ ತುಂಬಾ ಸುಂದರವಾದ ವರ್ಣನೆ. ಎಲ್ಲರೂ ನಿತ್ಯ ಸ್ನಾನಾದಿಗಳನ್ನ ಶೌಚ ಕಾರ್ಯವನ್ನ
ಮುಗಿಸಿ ಅವರು ತುಂಬಾ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಧರಿಸಿ ಅಲಂಕಾರ ಮಾಡಿಕೊಂಡು ಎಲ್ಲರೂ ಸೇರಿ ನಂದ ಭವನಕ್ಕೆ ಬಂದು ಯಶೋಧ ಮಾತೆಗೆ ನಂದ ಮಹಾರಾಜರಿಗೆ ಅಭಿನಂದನೆ ಸಲ್ಲಿಸಿ ಅದ ಮತ್ತೆ ಅನೇಕ ತರದ ಆಹಾರಗಳನ್ನ ತಯಾರಿಸಿ ಮತ್ತೆ ನಂದ ಮಹಾರಾಜ್ ಕೂಡ ಬ್ರಾಹ್ಮಣರಿಗೆ ಹಲವಾರು ಅನೇಕ ಹಸುಗಳನ್ನ ಮತ್ತೆ ಧಾನ್ಯಗಳನ್ನ ಮತ್ತೆ ವಸ್ತ್ರಗಳನ್ನ ಆಭರಣಗಳನ್ನ ದಾನ ಮಾಡಿ ಎಲ್ಲರೂ ಯಾವ್ದಾದ್ರು ಒಂದು ಮನೆಯಲ್ಲಿ ಏನಾದ್ರು ಉತ್ಸವ ಇದ್ರೆ ಅಥವಾ ಏನಾದ್ರು ಫೆಸ್ಟಿವಲ್ ಇದ್ರೆ ಬ್ರಾಹ್ಮಣರಿಗೆ ದಾನ ಮಾಡೋದು ಒಂದು ಆಚರಣೆ ಆಗ ಅದೇ ಯಥಾರ್ಥವಾಗಿ ನಂದ ಮಹಾರಾಜರು ಕೂಡ ಅವರು ಬ್ರಾಹ್ಮಣರಿಗೆ ಅವರು ದಾನಾದಿ ಕಾರ್ಯಗಳನ್ನ ಅವರು ಮಾಡ್ತಾರೆ. ಆ ನಂತರ ಕೃಷ್ಣ ತನ್ನ ಬಾಲ್ಯವನ್ನ ನಂದ ಭವನದಲ್ಲಿ ಕಳೆದಿದ್ದು ತುಂಬಾ ತುಂಬಾ ಸುಂದರವಾದ ಲೀಲೆಗಳು ನಾವು ನೋಡ್ತೇವೆ. ಆರಂಭದಲ್ಲೇ ಎಲ್ಲರಿಗೂ ಯಶೋಧ ಮಾತೆಗೆ ಮತ್ತೆ ವೃಂದಾವನದ ಎಲ್ಲರಿಗೂ ತುಂಬಾ ಆನಂದವನ್ನ ನೀಡ್ತಾ ಕೃಷ್ಣ ಬೆಳೀತಾ ಇದ್ದ. ಆದ್ರೂ ಕೂಡ ಅವರು ಸಂತೋಷ ಬೆಳೀತಾ ಇರೋ ಸಮಯದಲ್ಲಿ ಕಂಸ ತನ್ನ ಎಲ್ಲಾ ಶಕ್ತಿಯನ್ನ ಪ್ರಯೋಗಿಸಿ ಹೇಗಾದ್ರೂ ಮಾಡಿ ಕೃಷ್ಣನನ್ನ ವಧೆ ಮಾಡ್ಲಿಕ್ಕೆ ಕೊಲ್ಲಿಕ್ಕೆ ಅನೇಕ ತರದ ಪ್ರಯತ್ನ ಮಾಡ್ತಾನೆ. ಸೊ ಅವರ ಕೃಷ್ಣನ ಒಬ್ಬ ಸೇವಕಿಯಾಗಿರುವ ಪೂತನ ಅವಳಿಗೆ ಆದೇಶ ನೀಡಲಾಗುತ್ತೆ, ನೀನು ಈ ಹತ್ತಿರದಲ್ಲಿರೋ ಎಲ್ಲ ಶಿಶುಗಳನ್ನ ಎಲ್ಲ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕೊಂದ್ಬಿಡು. ಅಂದ್ರೆ ಕೃಷ್ಣ ಎಲ್ಲಿದ್ದಾನಂತ ಅವ್ರಿಗೆ ಎಕ್ಸಾಕ್ಟ್ ಗೊತ್ತಿರಲ್ಲ, ಕರೆಕ್ಟಾಗಿ ನಿಖರವಾಗಿ ಗೊತ್ತಿರಲ್ಲ. ಆದ್ರೆ ಎಲ್ಲ ಇರುವ ಇತ್ತೀಚೆಗೆ ಜನಿಸಿರೋ ಎಲ್ಲ ಶಿಶುಗಳನ್ನ ಎಲ್ಲ ಮಕ್ಕಳನ್ನ ನೀನು ಕೊಂದ್ಬಿಡು ಅಂತ ಅವರಿಗೆ ಆದೇಶ ನೀಡಿದಾಗ ಆ ಖೇಚರಿ ಅಥವಾ ಆ ರಾಕ್ಷಸಿ ತನ್ನ ಸ್ತನಕ್ಕೆ ವಿಷವನ್ನ ಲೇಪಿಸಿ ಅನೇಕ ಮಕ್ಕಳನ್ನ ಕೊಲ್ಲಿಕ್ಕೆ ಹೋಗಿರ್ತಾಳೆ. ಅದೇ ಪೂತನ ಗೋಕುಲಕ್ಕೂ ಬರ್ತಾಳೆ. ಗೊತ್ತಾಗುತ್ತೆ ಅಲ್ಲಿ ನಂದ ಮಹಾರಾಜರ ಮನೇಲಿ ಒಂದು ನವಜಾತ ಶಿಶು ಇದೆ, ಒಂದು ಮಗು ಇದೆ, ಒಂದು 3 ತಿಂಗಳ ಮಗು ಇದೆ ಅಂತ ತಿಳಿದುಕೊಂಡು ಅಲ್ಲಿ ಬರ್ತಾಳೆ. ಬಂದು ನಿಮ್ಗೆ ಗೊತ್ತಿದೆ ಹೇಗೆ ಪೂತನ ತುಂಬಾ ಒಂದು ಸುಂದರವಾದ ಸ್ತ್ರೀಯ ರೂಪವನ್ನ ಧರಿಸಿ ಅವರು ವೇಷ ಮರೆಸಿಕೊಂಡು ಸುಂದರವಾದ ಸ್ತ್ರೀಯ ರೂಪವನ್ನ ಧರಿಸಿ ಅವಳು ನಂದ ಭವನದ ಒಳಗಡೆ ಹೋಗಿ ಮಗುವಿನ ಜೊತೆಗೆ ಮಗುವನ್ನ ತುಂಬಾ ಪ್ರೀತಿಯಿಂದ ಆರೈಕೆ ಮಾಡುವ ನೆಪದಲ್ಲಿ ಆ ಮಗುವನ್ನ ಪ್ರತ್ಯೇಕವಾಗಿ ಏಕಾಂತದಲ್ಲಿ ಕರೆದುಕೊಂಡು ಹೋಗಿ ಆ ಮಗುವಿಗೆ ಕೃಷ್ಣನಿಗೆ ಮೊಲೆ ಉಣಿಸಿ ಅವನನ್ನ ಕೊಲ್ಲಿಕ್ಕೆ ಅವರು ಆ ಒಂದು ದುರ್ವಿಚಾರದಿಂದ ಕರ್ಕೊಂಡು ಹೋಗ್ತಾರೆ. ಆಗ ಭಾಗವತಲ್ಲಿ ಬರುತ್ತೆ, ಪೂತನ ರಾಕ್ಷಸಿ ಕೃಷ್ಣನ ಮುಖವನ್ನು ಒಂದ್ಸರ್ತಿ ನೋಡ್ತಾಳೆ. ನೋಡಿದಾಗ ಕೃಷ್ಣ ಅವನ ಕಣ್ಣು ಮುಚ್ಕೊಳ್ತಾನಂತೆ. ಆಗ ಹೇಳ್ತಾಳೆ ಪೂತನ ನೋಡಿ ಗೊತ್ತಾಗುತ್ತೆ ಈ ಮಗು ಅನೇಕ ಶಿಶುಗಳನ್ನ ಕೊಂದದ ಅವಳಿಗೇನು ಹೊಸದಲ್ಲ. ಶಿಶುಗಳನ್ನ ಮುಖ ನೋಡಿದ್ದಾಳೆ, ಅನೇಕ ಶಿಶುಗಳನ್ನ ನೋಡಿ ಅನೇಕ ಶಿಶುಗಳನ್ನ ಕೊಂದಿದ್ದ ಅವಳಿಗೇನು ಹೊಸದೇನಲ್ಲ. ಆದ್ರೆ ಈ ಮಗು ತುಂಬಾ ವಿಶೇಷವಾಗಿತ್ತು. ಆವಾಗ ಪೂತನಿ ಕೃಷ್ಣ ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಸಾಮಾನ್ಯ ಮಗು ಅಲ್ಲ, ಇಡೀ ಬ್ರಹ್ಮಾಂಡವನ್ನ ನಾಶ ಮಾಡೋ ಶಕ್ತಿ ಈ ಮಗುವಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ. ಯಾರಿಗೆ? ಪೂತನ ಗೊತ್ತಾಗ್ಬಿಡುತ್ತೆ ಇದು ಸಾಮಾನ್ಯ ಮಗು ಅಲ್ಲ ಅಂತ. ಸೊ ಅದೇ ಪ್ರಕಾರ ಕೃಷ್ಣ ಕಣ್ಣು ಯಾಕೆ ಮುಚ್ತಾನಂದ್ರೆ ಒಬ್ಬ ಸ್ತ್ರೀಯನ್ನ ಹತ್ಯೆ ಮಾಡೋದು ಬಂತಲ್ಲ ಅಂತ ಅವನಿಗೆ ಸ್ವಲ್ಪ ಬೇಜಾರಿರುತ್ತೆ. ಆದ್ರೂ ಕೂಡ ಅವಳು ರಾಕ್ಷಸಿ ಆಗಿರೋದ್ರಿಂದ ಅನೇಕ ಶಿಶುಗಳ ಹತ್ಯೆಗೆ ಕಾರಣವಾಗಿರೋದ್ರಿಂದ ಅವಳನ್ನ ವಧೆ ಮಾಡೋದು ಅನಿವಾರ್ಯವಾಗಿರುತ್ತೆ. ಆಗ ಯಾವಾಗ ಪೂತನ ಕೃಷ್ಣನಿಗೆ ಮೊಲೆ ಉಣಿಸಲು ಮೊಲೆ ನೀಡಿದಾಗ ಕೃಷ್ಣ ಅವಳ ಮೊಲೆಯ ಹಾಲಿನ ಮೂಲಕ ಅವಳ ಪ್ರಾಣವನ್ನೇ ತೀರ್ತಾನೆ. ಹಾಗೆ ಪೂತನೆಯ ವಧೆ ಆಗುತ್ತೆ. ಆಮೇಲೆ ತೃಣಾವರ್ತ ಅನ್ನೋ ಒಬ್ಬ ಅಸುರ, ಸುಂಟರಗಾಳಿಯ ರೂಪದಲ್ಲಿರುವ ಅಸುರ ತೃಣಾವರ್ತ, ಅವನು ಬಂದು ಆಗ ಚಿಕ್ಕ ಬಾಲಕ ಕೃಷ್ಣ, 1.5 ವರ್ಷ 2 ವರ್ಷ ಚಿಕ್ಕ ಬಾಲಕ. ಆ ಬಾಲಕ ಕೃಷ್ಣನನ್ನ ಎತ್ತಿಕೊಂಡು ಆಕಾಶದ ಮೇಲೆ ಹೋಗ್ತಾನೆ. ನೋಡ್ತಾನೆ, ಎಲ್ಲ ನೋಡ್ತಾ ಮಗು ಆಕಾಶದಲ್ಲಿ ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಟಿರುತ್ತೆ. ಎಲ್ರೂ ಕಿರ್ಚಾಡ್ತಾರೆ, ಮಗುವನ್ನ ಸುಂಟರಗಾಳಿ ರೂಪದಲ್ಲಿ ರಾಕ್ಷಸ ಕರ್ಕೊಂಡು ಹೋದ, ಕೊಲ್ಲಿಕ್ಕೆ ಹೋಗ್ತದಾನೆ ಅಂತ
ಅವರು ಆಶ್ಚರ್ಯದಿಂದ ತುಂಬಾ ಗಾಬರಿ ನೋಡ್ತಾ ಇರುವಾಗ ನೋಡ್ತಾರೆ ಕೃಷ್ಣ ಆ ತೃಣಾವರ್ತನ ಹೆಗಲ ಮೇಲೆ ಕೈ ಹಾಕಿ ತನ್ನ ಭಾರವನ್ನ ಅವನ ಮೇಲೆ ಬಿಡ್ತಾರೆ. ತನ್ನ ಶಕ್ತಿಯನ್ನ ಬಿಡಿಸಿ ಆ ಭಾರವನ್ನು ತಡೆಯಲಾಗದೆ ಕೃಷ್ಣನ ಚಿಕ್ಕ ಪುಟ್ಟ ಬಾಲಕನಂತೆ ಕಾಣಿರುವ ಆ ಕೃಷ್ಣನ ಭಾರವನ್ನು ತಡೆಯಲಾಗದೆ, ಅವನು ಹೇರಿರುವ ಭಾರವನ್ನ ತಡೆಯಲಾಗದೆ ಆ ತೃಣಾವರ್ತ ಒಂದು ದೊಡ್ಡ ಬಂಡೆಗೆ ಅಪ್ಪಳಿಸಿ ಅವನು ಸತ್ತೋಗ್ತಾನೆ. ಆ ತೃಣಾವರ್ತನ ಮೇಲೆ ಚಿಕ್ಕ ಶಿಶುವಾದ ಕೃಷ್ಣ ಅಲ್ಲಿ ಆಡೋದನ್ನ ನೋಡಿ ಎಲ್ಲರಿಗೂ ತುಂಬಾ ಆನಂದ ಆಗುತ್ತೆ. ಮತ್ತೆ ಅವ್ರಿಗೆ ಪ್ರಾಣ ಹಿಮ್ಮ ಮತ್ತೆ ತಿರುಗಿ ಬಂದಂಗ ಆಗತ್ತೆ. ಎಲ್ಲರ ಪ್ರಾಣ, ಕೃಷ್ಣನೇ ಇಡೀ ವೃಂದಾವನದ ಪ್ರಾಣವಾಗಿದ್ದ, ಅವನಿಗೇನಾದ್ರೂ ಆಪತ್ತಾದ್ರೆ ಎಲ್ಲರಿಗೂ ತುಂಬಾ ಗಾಬರಿ ಆತಂಕ ಆಗ್ತಾ ಇತ್ತು. ವಿಶೇಷವಾಗಿ ಯಶೋಧ ಮಾತೆ, ರೋಹಿಣಿ ಮಾತೆ ಎಲ್ಲರೂ ತುಂಬಾ ಭಯಭೀತರಾಗಿದ್ರು. ಆಗ ಕೃಷ್ಣ ಪುರಳಿ ಬಂದಾಗ ಎಲ್ಲರೂ ತುಂಬಾ ಆನಂದ ಆಗ್ತಾರೆ. ಮತ್ತೆ ಆ ಕೃಷ್ಣನ ರಕ್ಷಣೆಗೆ ಅವರು ಹಸುವಿನ ಬಾಲದಲ್ಲಿರುವ ಏನಂತಾರೆ ಬಾಲಕದಲ್ಲಿರುವ ಕೂದಲು, ಈಗಲೂ ಕೂಡ ಚಿಕ್ಕ ಮಕ್ಕಳಿಗೆ ಹಸುವಿನ ದೇಸಿ ಹಸು, ಆ ನಾಟಿ ಹಸುವಿನ ಬಾಲದ ತುದಿಯಲ್ಲಿರುವ ಕೂದಲನ್ನ ಚಿಕ್ಕ ಮಕ್ಕಳ ತಲೆಗೆ ಹೊಡಿಬೇಕಂತೆ. ಅದರಿಂದ ಹೆಂಗೆ ನಾವು ನರಸಿಂಹ ದಂಡ ನಾವು ಅದನ್ನ ಅರ್ಚಕರು ನಮ್ಮ ತಲೆ ಮೇಲೆ ಹೊಡಿತಾರೆ, ಆತರ ಬಾಲದಿಂದ ಚಿಕ್ಕ ಮಕ್ಕಳ ತಲೆಗೆ ನಾವು ಹೊಡೆದ್ರೆ ಅವ್ರಿಗೆ ರಕ್ಷಣೆ ಇರುತ್ತಂತ ಅದೊಂದು ಇದು ಒಂದು ವೈಜ್ಞಾನಿಕವಾದ ಒಂದು ಆಚರಣೆ. ಅದಕ್ಕೆ ನಾಟಿ ಹಸುಗಳು ಸಿಕ್ಕರೆ ಆ ಬಾಲವನ್ನ ಅದರಿಂದ ಚಾಮರ ಆಗುತ್ತೆ. ಬಾಲದ ತುದಿಯಲ್ಲಿರುವ ಕೂದಲಿಂದ ಚಿಕ್ಕ ಮಕ್ಕಳ ತಲೆ ಮೇಲೆ ಹೊಡಿಬೇಕು. ನಾವು ಕೂಡ ಹೊಡ್ಕೋಬಹುದು. ತೃಣಾವರ್ತ ಆದ್ಮೇಲೆ ಶಕಟಾಸುರ ಚಕ್ಕಡಿಯ ರೂಪದಲ್ಲಿ ಬಂದಿರುವ ಶಕಟಾಸುರ ಕೃಷ್ಣನನ್ನ ಕೊಲ್ಲಿಕ್ಕೆ ನೋಡಿದ. ಆದ್ರೆ ಒಂದು ತುಂಬಾ ಅನಾಯಾಸವಾಗಿ, ತುಂಬಾ ಏನದು ಲೀಲಾಜಾಲವಾಗಿ ತನ್ನ ಕಾಲಿನಿಂದ ಒದ್ದು ಆ ಚಕ್ಕಡಿ ರೂಪದಲ್ಲಿರುವ ಶಕಟಾಸುರನನ್ನ ಕೃಷ್ಣ ಸಂಹಾರ ಮಾಡಿದ. ಹೀಗೆ ಅನೇಕ ಅಸುರರು ಒಂದಾದ್ಮೇಲೆ ಒಬ್ರು ಬಂದು ಕೃಷ್ಣನನ್ನ ವಧೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಮತ್ತೆ ಆ ಎಲ್ಲ ಅಸುರರನ್ನ ಕೃಷ್ಣ ಒಂದೊಂದಾಗಿ ಎಲ್ಲರನ್ನ ಅವರು ವಧೆ ಮಾಡಿದ್ರು ಅಥವಾ ಸಂಹಾರ ಮಾಡಿದ್ರು. ಇದು ಒಂದು ಭಾಗ. ಇನ್ನೊಂದು ಭಾಗ ಕೃಷ್ಣನ ಸುಂದರವಾದ ಲೀಲೆಗಳು, ಅವನ ಕ್ರೀಡಾ ಲೀಲೆಗಳು ಕೂಡ ಅಲ್ಲಿ ನಾವು ನೋಡ್ಬೋದು. ಬಾಲ್ಯದಲ್ಲಿ ಕೃಷ್ಣ ಜನಿಸಿದ್ದು ಮಥುರೆಯಲ್ಲಾದ್ರೂ ಕೂಡ ಅವನು ಬೆಳೆದಿದ್ದು, ಬಾಲ್ಯವನ್ನ ಕಳೆದಿದ್ದು ಗೋಕುಲದಲ್ಲಿ. ಅಂದ್ರೆ ಅದು ಒಂದು ಗ್ರಾಮ. ಅಲ್ಲಿ ಆ ಗ್ರಾಮದಲ್ಲಿ ಪ್ರಧಾನ ಚಟುವಟಿಕೆ ಏನಂತಂದ್ರೆ ಗೋಸೇವೆ, ಗೋಪಾಲನೆ. ನಂದ ಮಹಾರಾಜರು ಸ್ವಯಂ ಅವರು ಗೋಪಾಲ ವಂಶಜರಾಗಿರೋದ್ರಿಂದ ಅವರೆಲ್ಲ ಇಡೀ ಗ್ರಾಮವೇ ಪ್ರಧಾನವಾಗಿ ಗೋರಕ್ಷ ಅವರ ಕಾರ್ಯ. ಖುದ್ದ ಸ್ವಯಂ ನಂದ ಮಹಾರಾಜರ ಮನೆಯಲ್ಲೇ ಅವರ ಕೊಟ್ಟಿಗೆಯಲ್ಲಿ 9 ಲಕ್ಷ ಹಸುಗಳಿದ್ದು, 9 lakhs 9 ಲಕ್ಷ ಹಸುಗಳು ಅವರು ಕೇವಲ ನಂದ ಮಹಾರಾಜರ ಅವರ ನಂದ ಭವನದಲ್ಲಿ ಅಥವಾ ಅವರ ಕೊಟ್ಟಿಗೆಯಲ್ಲಿತ್ತು ಅಷ್ಟೊಂದು. ಮತ್ತೆ ಇತರ ಗೋಪಾಲರು, ಇತರ ಏನು ಗ್ರಾಮಸ್ಥರಿದ್ದಾರೆ, ಎಲ್ಲರ ಮನೆಯಲ್ಲೂ ಹಲವಾರು ಸಾವಿರಾರು ಹಸುಗಳು ಎಲ್ಲರ ಮನೆಯಲ್ಲಿದ್ದರು. ಅಂದ್ರೆ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಸನಾತನ ಗೋಸ್ವಾಮಿಗಳಿಗೆ ಚೈತನ್ಯ ಮಹಾಪ್ರಭು ಬೋಧನೆ ನೀಡುವಾಗ ಈ ಬಗ್ಗೆ ವೃಂದಾವನದ ವರ್ಣನೆ ಬರುತ್ತೆ. ಅಲ್ಲಿ ಹೇಳ್ತಾರೆ ಕೋಟ್ಯಾಂತರ ಹಸುಗಳಿದ್ವಂತೆ ವೃಂದಾವನದಲ್ಲಿ. ಮೊದಲೆಲ್ಲ ಅಷ್ಟೊಂದು ಹಸುಗಳನ್ನ ಒಂದು ಚಿಕ್ಕ ಗ್ರಾಮದಲ್ಲಿ ಹೇಗೆ ಇರಿಸ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿ ಚರ್ಚೆ ಬಂದಾಗ ಹೇಳ್ತಾರೆ. ವಿಸ್ತೀರ್ಣ ಎಷ್ಟು ವಿಶಾಲವಾದದ್ದು. ಕೋಟ್ಯಾಂತರ ಜನ ಗೋಪಾಲರು ಗೋಚರಣೆ ಮಾಡುವಾಗ, ಕೋಟ್ಯಾಂತರ ಜನ ಗೋಪಾಲರು, ಮತ್ತೆ ಪ್ರತಿಯೊಂದು ಗೋಪಾಲ ಹಲವಾರು ಸಾವಿರಾರು ಹಸುಗಳನ್ನು ಅವರು ನೋಡ್ಕೊತಾರಂತೆ. ಮತ್ತೆ ಹೀಗೆ ಅಸಂಖ್ಯಾತ ಹಸುಗಳು ಮತ್ತು ತುಂಬಾ ದೀರ್ಘ ಬಹುಸಂಖ್ಯಾ ಗೋಪಾಲರಿದ್ರು. ಇವರೆಲ್ಲರನ್ನ ಹೇಗೆ ಒಂದು ಚಿಕ್ಕ ಗ್ರಾಮ ಎಲ್ಲರನ್ನ ಹೇಗೆ ಅಲ್ಲಿ ಅಕಾಮಿಡೇಟ್ ಅಲ್ಲಿ ಇಡ್ಲಿಕ್ಕೆ ಸಾಧ್ಯವ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ್ತಾರೆ ವೃಂದಾವನ ಎಷ್ಟು ಐಶ್ವರ್ಯ ಎಷ್ಟಿದೆ ಅಂತಂದ್ರೆ, ಎಷ್ಟು ಐಶ್ವರ್ಯ ಅಂದ್ರೆ ವೃಂದಾವನದ ಒಟ್ಟು ವಿಸ್ತೀರ್ಣದ ಬಗ್ಗೆ ಹೇಳ್ತಾರೆ. ವಿಸ್ತೀರ್ಣ ಅಂದ್ರೆ ಎಷ್ಟು ಜಾಗ ಇದೆ. ಉದಾಹರಣೆ ಹೇಳ್ತೇವೆ, ಈಗ ಬೆಂಗಳೂರು ಒಂದೇ ಕಡೆಯಿಂದ ಇನ್ನೊಂದು ಡಯಾಮೀಟರ್ ಎಷ್ಟಿದೆ ಅಂದ್ರೆ ಒಂದು 200 ಕಿಲೋಮೀಟರ್ ಅನ್ಬೋದು. 100-150 ಕಿಲೋಮೀಟರ್ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೂ, ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಒಂದು ತುದಿ ಇನ್ನೊಂದು ತುದಿಗೆ ಡಯಾಮೀಟರ್ ಒಂದು 100-120 ಕಿಲೋಮೀಟರ್ ಅಂತ ಹೇಳ್ಬೋದು. ಅಷ್ಟೇ ನಮ್ದು ವಿಸ್ತೀರ್ಣ ಅಂತ. ವೃಂದಾವನದ ವಿಸ್ತೀರ್ಣ ಎಷ್ಟಿದೆ ಅಂತ ಕೇಳಿದಾಗ ಪ್ರಶ್ನೆ ಬರುತ್ತೆ. ಭೌತಿಕ ಜಗತ್ತಿಲಿರುವ ಎಲ್ಲ ಬ್ರಹ್ಮಾಂಡಗಳ
ನಮ್ಮ ಬ್ರಹ್ಮಾಂಡಕ್ಕೆ ಒಂದಿಷ್ಟು ವಿಸ್ತೀರ್ಣ ಇದೆ. 4 ಬಿಲಿಯನ್ ಮೈಲ್ಸ್ ನಮ್ಮ ಈ ಬ್ರಹ್ಮಾಂಡದ ವಿಸ್ತೀರ್ಣ, 4 ಬಿಲಿಯನ್ ಮೈಲ್ಸ್. ಮತ್ತೆ ಇನ್ನೊಂದು 4,000 ಮೈಲುಗಳಷ್ಟು 4,000 ಮೈಲುಗಳಷ್ಟು ವಿಸ್ತೀರ್ಣ ಇದೆ ನಮ್ಮ ಡಯಾಮೀಟರ್ ಒಂದಕ್ಕೂ ಇನ್ನೊಂದು ತುದಿಯವರೆಗೂ. ಹಾಗೆ ಬೇರೆ ಬ್ರಹ್ಮಾಂಡಗಳದು ಇನ್ನ ದೊಡ್ಡ ದೊಡ್ಡ ಬ್ರಹ್ಮಾಂಡಗಳಿದೆ. ಭೌತಿಕ ಜಗತ್ತಿನಲ್ಲಿರುವ ಎಲ್ಲ ಬ್ರಹ್ಮಾಂಡಗಳ ವಿಸ್ತೀರ್ಣದ ಒಟ್ಟು ಸಂಖ್ಯೆ ಎಲ್ಲ ಸೇರಿಸಿ, ಮತ್ತೆ ವೈಕುಂಠ ಲೋಕದಲ್ಲಿರೋ ಅನೇಕ ವೈಕುಂಠ ಲೋಕಗಳು, ಇಲ್ಲಿ ಭಗವಾನ್ ನಾರಾಯಣ ವಿಷ್ಣು ಇರೋದು, ಆ ಎಲ್ಲ ವಿಸ್ತೀರ್ಣದ ಒಟ್ಟು ಸಂಖ್ಯೆ, ಒಟ್ಟು ವಿಸ್ತೀರ್ಣ, ಭೌತಿಕ ಜಗತ್ತಲ್ಲಿ ಎಲ್ಲ ಬ್ರಹ್ಮಾಂಡಗಳ ವಿಸ್ತೀರ್ಣ ಪ್ಲಸ್ ಅಧಿಕ್ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲ ಬ್ರಹ್ಮಾಂಡಗಳ ಎಲ್ಲ ಲೋಕಗಳ ವಿಸ್ತೀರ್ಣ ಒಟ್ಟು ಎಲ್ಲವನ್ನು ಒಟ್ಟು ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ವಿಸ್ತೀರ್ಣ. ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ಅಂತ ಹೇಳ್ತೇವೆ ನಾವು. 60/40 ಅಂದ್ರೆ 2,400 ಸ್ಕ್ವೇರ್ ಫೀಟ್. ಆತರ ಅದೆಷ್ಟು ಸಹಸ್ರ ಕೋಟಿ ಸ್ಕ್ವೇರ್ ಫೀಟ್ ಆಗುತ್ತೋ, ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೋ, ಅದೆಲ್ಲ ಸೇರಿ ಎಷ್ಟು ಆಗಿದೆ ಅಂದ್ರೆ ವೃಂದಾವನದ ಒಂದು ಮೂಲೆಯಲ್ಲಿರುವ ಒಂದು ಚಿಕ್ಕ ಕೋಣೆ, ಒಂದು ಜಾಗ. ಇಟ್ ಜಸ್ಟ್ ಎ ಪ್ಯಾಚ್ ಆಫ್ ಲ್ಯಾಂಡ್ ಇನ್ ಒನ್ ಕಾರ್ನರ್ ಆಫ್ ವೃಂದಾವನ್. ಅಷ್ಟು ಅದ್ಭುತವಾದ, ಅಷ್ಟೊಂದು ವಿಶಾಲವಾಗಿರುವ ಧಾಮ. ಎಲ್ಲ ಜಗತ್ತುಗಳ ಒಟ್ಟು ವಿಸ್ತೀರ್ಣ ವೃಂದಾವನದ ಒಂದು ಮೂಲೆಯಲ್ಲಿರುವ ಒಂದು ಚಿಕ್ಕ ಕೋಣೆ ಅಂತ ಹೇಳ್ತಾರೆ. ಅಷ್ಟೊಂದು ಐಶ್ವರ್ಯಮಯವಾದದ್ದು. ಹೀಗೆ ಎಲ್ಲ ಬಾಲಕರನ್ನ ಅಲ್ಲಿ ಇರ್ಲಿಕ್ಕೆ ಅದು ಖಂಡಿತವಾಗಿ ಸಾಧ್ಯವಾಗುತ್ತೆ. ಅದು ಎಕ್ಸ್ಪಾಂಡ್ ಆಗುತ್ತೆ, ಅದು ವಿಸ್ತರಣೆ ಆಗುತ್ತೆ, ಹೇಗೆ ಹೇಗೆ ಲೀಲೆಗಳು ಹೆಚ್ಚಾಗ್ತದಂತ. ಹೀಗೆ ಕೃಷ್ಣ ಬಾಲ್ಯದಲ್ಲಿ ಅವರು ಬೆಳೆದಿದ್ದು ಒಂದು ಗ್ರಾಮದಲ್ಲಿ, ಗೋಸೇವೆ ಆಗುವ ಜಾಗದಲ್ಲಿ. ಮತ್ತೆ ಅವರ ನಾಮಕರಣ, ಕೃಷ್ಣ ಮತ್ತು ಬಲರಾಮರ ನಾಮಕರಣ ಆಗಿದ್ದು ಕೂಡ ಗೋಶಾಲೆಯಲ್ಲಿ, ಕೊಟ್ಟಿಗೆಯಲ್ಲಿ ಅವರ ನಾಮಕರಣ ಆಯಿತು. ಆಮೇಲೆ ಅವರು ಬೆಳೆಯೋದು ಕೂಡ ಹಸುಗಳ ಮಧ್ಯದಲ್ಲಿ. ಗೋಸೇವೆ, ಕೃಷ್ಣ ಬೆಳೆದಿದ್ದು ಗೋಸೇವೆ ಮಾಡ್ತಾ, ಗೋಸೇವೆ ಮಧ್ಯದಲ್ಲಿ ತುಂಬಾ ಚಿಕ್ಕ ವಯಸ್ಕರ ಇದ್ದಾಗ, ತುಂಬಾ ಚಿಕ್ಕ ಬಾಲಕರಾಗಿದ್ದಾಗ ಹೇಳ್ತಾರೆ, ಕೃಷ್ಣ ಮತ್ತು ಬಲರಾಮ ಹಸುಗಳ ಮಧ್ಯದಲ್ಲಿ ಇರ್ತಂತೆ. ಮೊದಲು ಕರುಗಳ ಜೊತೆ ಅವ್ರು ಆಡ್ತಿದ್ರಂತೆ. ಮತ್ತು ಕರುಗಳ ಬಾಲವನ್ನ ಹಿಡಿದಾಗ ಏನಾಗುತ್ತೆ, ಕರು ಮುಂದೆ ಓಡ್ತಾ ಇವರು ಅದ್ರ ಹಿಂದೆ ಇವ್ರನ್ನ ಎಳೆಯಲ್ಪಡ್ತಾರೆ. ಹೆಂಗೆ ನಾವು ಸ್ಕೇಟಿಂಗ್ ಆಡುವಂತೆ ಇದರಲ್ಲೇ ಸಗಣಿಯಲ್ಲಿ ಅವರು ಜಾರುಗುಂಡೆ ತರ ಅಲ್ಲಿ ಆಟ ಆಡ್ತಿದ್ರು. ಹಸುಗಳ ಜೊತೆಗೇನೆ ಕೃಷ್ಣ ಬೆಳೆದಿದ್ದು. ಮತ್ತೆ ಬಾಲ್ಯದಲ್ಲಿ ಅಲ್ಲಿ ಟ್ರೈನಿಂಗ್ ಹೆಂಗಿತ್ತಂದ್ರೆ, ಗೋಪಾಲರ ಸಮುದಾಯ ಹೆಂಗಿತ್ತಂದ್ರೆ 5 ವರ್ಷ ಆಗುವವರೆಗೂ ಅವರಿಗೆ ಒಂದು 5 ವರ್ಷದ ಸಮಯದಲ್ಲಿ ಅವ್ರಿಗೊಂದು ಏನಾಗುತ್ತೆ, ಒಂದು ಸಂಸ್ಕಾರ ಆಗುತ್ತೆ, ಒಂದು ಆಚರಣೆ ಆಗುತ್ತೆ. ಅವರಿಗೆ ವತ್ಸಪಾಲ, ಕರುಗಳನ್ನ ನೋಡ್ಕೊಳ್ಳಿಕ್ಕೆ ಮೊದಲು ಕೊಟ್ಟಿರ್ತಾರೆ. ಫಸ್ಟಿಗೆ ಟ್ರೈನಿಂಗ್, ಅದು ಡೈರೆಕ್ಟ್ ನೇರವಾಗಿ ಹಸುಗಳು ನೋಡ್ಲಿಕ್ಕೆ ಕೊಡೋದಿಲ್ಲ. ಮೊದಲು ಕರುಗಳನ್ನ ಮೇಯಿಸ್ಲಿಕ್ಕೆ ಅವ್ರಿಗೆ ಅಥವಾ ಕರುಗಳನ್ನ ನೋಡ್ಕೊಳ್ಳೋದು, ಅದನ್ನ ನೋಡ್ಲಿಕ್ಕೆ ಮಾಡ್ತಾರೆ. ಮತ್ತೆ ಮನೆ ಸುತ್ತಮುತ್ತಲು ಅಷ್ಟೇ ಇರ್ಬೋದು, ಅವರು ದೂರ ಹೋಗ್ಲಿಕ್ಕಿಲ್ಲ. ಮನೆಯಿಂದ ದೂರ ಹೋಗ್ಲಿಕ್ಕೆ ಅನುಮತಿ ಇರಲ್ಲ. ಮನೆ ಸುತ್ತಮುತ್ತಲೇ ಕರುಗಳನ್ನ ನೋಡ್ಕೊಳ್ಳೋದು, ಕರುಗಳಿಗೆ ನೀರು ಕುಡಿಸೋದು ಇತ್ತು. ಗೋಪಾಷ್ಟಮಿಯ ದಿನ 5 ವರ್ಷದ ಪ್ರಾಯ ಆದ್ಮೇಲೆ ಗೋಪಾಷ್ಟಮಿಯ ದಿನ ಕೃಷ್ಣನಿಗೆ ಒಂಥರ ಪ್ರಮೋಷನ್ ಆಗುತ್ತೆ. ವತ್ಸ ಅಂದ್ರೆ ಕರುಗಳನ್ನ ನೋಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ, ಹಸುಗಳನ್ನ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಅನುಮತಿ ಸಿಗುತ್ತೆ 5 ವರ್ಷದ ಸಮಯದಲ್ಲಿ. ಆಗ ಗೋಪಾಷ್ಟಮಿಯ ದಿನದ ನಂತರ ಕೃಷ್ಣ ಗೋಚರಣೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಕರುಗಳಿಂದ ಹಸುಗಳನ್ನ ನೋಡ್ಕೊಳ್ಳೋ ಉನ್ನತ ಜವಾಬ್ದಾರಿ ಕೃಷ್ಣನಿಗೆ ನೀಡಲಾಗತ್ತೆ. ಸೊ ಆ ದಿನದಿಂದ, ಗೋಪಾಷ್ಟಮಿಯ ದಿನದ ನಂತರದಿಂದ ಕೃಷ್ಣನು ಗೋವರ್ಧನ ಗಿರಿಯ ಕಡೆಗೆ ಅಥವಾ ವೃಂದಾವನದ ಗಿರಿಯ ಕಡೆಗೆ, ಅರಣ್ಯದೆಡೆಗೆ ಕೃಷ್ಣ ಮತ್ತು ಅವನ ಸ್ನೇಹಿತರು ಬಲರಾಮ ಎಲ್ಲರೂ ಗೋಚರಣೆಗೆ ಹೋಗ್ಲಿಕ್ಕೆ ಆರಂಭ ಮಾಡ್ತಾರೆ. ಗೋಚರಣೆ ಮತ್ತೆ ಕೃಷ್ಣನಿಗೆ ಈ ಪೌಗಂಡ ಲೀಲೆಯ ಏನು ಟ್ರಾನ್ಸಿಷನ್ ಇದೆ. ಈಗ ಸಾಮಾನ್ಯವಾಗಿ ಮಕ್ಕಳಿಗೆ 5 ವರ್ಷ ಆದ್ರೆ, ಕೃಷ್ಣನಿಗೆ 5 ವರ್ಷಕ್ಕಿಂತ ಅವನ ಆಕ್ಚುಯಲ್ ಏಜ್ 3.5-4 ವರ್ಷ ಇದ್ದಾಗ, 1.5 ವರ್ಷ ಮುಂಚೆನೆ ಅವನಿಗೆ ಪೌಗಂಡ ಲೀಲೆ ಬೇಗ ಬಂದ್ಬಿಡುತ್ತೆ. ಅಂದ್ರೆ ಮುಂಚಿತವಾಗಿ 5 ವರ್ಷ ಸಂಪೂರ್ಣ ಆಗುವಕ್ಕಿಂತ ಮುಂಚಿತವಾಗಿ ಕೃಷ್ಣ ಪೌಗಂಡ ಲೀಲೆಯನ್ನ ಅವರು ಪ್ರವೇಶ ಮಾಡ್ತಾರೆ. ಸೊ ಗೋಪಾಷ್ಟಮಿಯ ನಂತರ ಕೃಷ್ಣ ಬಲರಾಮ ಗೋಚರಣೆ ಮಾಡ್ಲಿಕ್ಕೆ ಅವರು ವೃಂದಾವನಕ್ಕೆ ಹೋಗುವ ಸುಂದರವಾದ ಆ ಲೀಲೆಗಳನ್ನು ನಾವು ನೋಡ್ಬೋದು. ಹೀಗೆ ಅವರು
ಬಾಲಕರೊಂದಿಗೆ ಹೇಗೆ ಈಗಲೂ ಕೂಡ ನಾವಿದ್ದಾಗಿತ್ತು. ಈ ಸಿಟಿಯಲ್ಲೆಲ್ಲ ಕಡಿಮೆ, ಬರೀ ಕ್ರಿಕೆಟ್ ಆಡ್ತಾರೆ, ಮತ್ತೆ ಈ ತರ ಗೇಮ್ಸ್ ಆಡ್ತಾ ಇರ್ತಾರೆ. ಇದು ಔಟ್ಡೋರ್ ಗೇಮ್ಸ್, ಇಂಡೋರ್ ಕಂಪ್ಯೂಟರ್ ಗೇಮ್ ಆಡ್ತಾ ಇರ್ತಾರೆ. ಆದ್ರೆ ನಾವು ಬಾಲ್ಯದಲ್ಲಿದ್ದಾಗ ಎಲ್ಲ ಹೊರಗಡೆ ನಾವೆಲ್ಲ ತರ ಆಟ, ಲಗೋರಿ ಮತ್ತೆ ಈ ಮತ್ತೆ ಗಿಡವನ್ನು ಏರೋದು, ಈ ತರದ್ದೆಲ್ಲ ನಾವು ನ್ಯಾಚುರಲ್ ಪ್ರಕೃತಿಯ ಮಡಿಲಲ್ಲಿ ನಾವು ಆಟ ಆಡಿ ಬೆಳೆದಿದ್ದು ನಮ್ಮ ಪ್ರಾಯದಲ್ಲಿರೋರು. ಈಗೆಲ್ಲ ಕಡಿಮೆ ಆಗಿದೆ. ಈಗಿನ ಮಕ್ಕಳಿಗೆ ಭೂಮಿ, ಗಿಡ ಮುಟ್ಲಿಕ್ಕೆನೆ ಒಂದು ಅವಕಾಶ ಕಮ್ಮಿ. ಮಣ್ಣನ್ನು ಮುಟ್ಬೇಕು, ಮಣ್ಣಲ್ಲಿ ಆಡ್ಬೇಕು, ನೀರಲ್ಲಿ ಆಡ್ಬೇಕು ಅಂದಾಗ್ಲೇ ಮಕ್ಕಳಿಗೆ ಆನಂದ ಸಿಗೋದು. ಮತ್ತೆ ಕೃಷ್ಣ ಮತ್ತು ಅವರ ತೇರ್ ಕದಂ ಅಂತ ಒಂದು ಜಾಗ ಬರುತ್ತೆ ವೃಂದಾವನದಲ್ಲಿ, ನೋಡಿರ್ಬೋದು. ತೇರ್ ಕದಂ ಅಂದ್ರೆ ಅಲ್ಲಿ ಎಲ್ರು ಸೇರೋದು. ಅಲ್ಲಿ ಸೇರಿ ಆ ತೇರ್ ಕದಂಬಲ್ಲಿರೋ ಆ ಗಿಡಕ್ಕೆ ತಮ್ಮ ತಮ್ಮ ಬುತ್ತಿ ಅಂದ್ರೆ ಟಿಫಿನ್ ಬಾಕ್ಸ್, ಅವರು ತಾಯಿಯವರು ಕಟ್ಟಿಕೊಟ್ಟಿರೋ ಬಟ್ಟೆ ಕಟ್ಟಿಕೊಟ್ಟಿರೋ ಅವರ ಆಹಾರವನ್ನ ಆ ತೇರ್ ಕದಂಬಲ್ಲಿರೋ ಆ ಗಿಡಕ್ಕೆ ಕಟ್ಟಿ, ಈಗಲೂ ಕೂಡ ಆ ಗಿಡ ಇದೆ ತೇರ್ ಕದಂಬಲ್ಲಿ, ಆ ಗಿಡಕ್ಕೆ ಕಟ್ಟಿ ಅವರು ಆಟ ಆಡ್ಲಿಕ್ಕೆ ಅಥವಾ ಗೋಚರಣೆ ಮಾಡ್ಲಿಕ್ಕೆ ಹೋಗ್ತಿದ್ರು. ಎಲ್ಲ ಹಸುಗಳನ್ನ ಅವರು ಮೇಯ್ಲಿಕ್ಕೆ ಬಿಟ್ಟು ಅರಣ್ಯಕ್ಕೆ ಹೋಗಿ ಹಸುಗಳನ್ನ ಮೇಯ್ಲಿಕ್ಕೆ ಬಿಟ್ಟು ಇವರು ಆಟ ಆಡೋದು, ಅನೇಕ ತರದ ಆಟ ಆಡೋದು. ಅವರು ಒಂದು ಏನು ಕಂಬಳಿಯನ್ನ ಹೊದ್ಕೊಂಡು ಹಸುಗಳ ತರ ಧ್ವನಿ ಮಾಡೋದು, ಮತ್ತೆ ಮಂಗಗಳ ತರ ಧ್ವನಿ ಮಾಡೋದು, ಗಿಡಗಳನ್ನು ಗಿಡಗಳನ್ನ ಏರೋದು, ಅದರಿಂದ ಜೋಕಾಲಿ, ಗಿಡದ ರೆಂಬೆ ಕೊಂಬಗಳಿಗೆ ಹಿಡ್ಕೊಂಡು ಜೋಕಾಲಿ ಆಡೋದು, ಮತ್ತೆ ಚೆಂಡಾಟ ಆಡೋದು, ಮತ್ತೆ ಲಗೋರಿ ಇತ್ಯಾದಿಗಳು ಅನೇಕ ತರದ, ಮತ್ತೆ ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡು ಈ ತರ ಆ ಆಟಗಳನ್ನು ಕೂಡ ಆಡೋದು. ಮತ್ತೆ ಯಾವ್ದಾದ್ರು ಆಟದಲ್ಲಿ ಒಂದು ಪಕ್ಷ ಸೋತ್ರೆ, ಯಾರು ಸೋತಿರೋ ಪಕ್ಷ ಗೆದ್ದಿರೋರನ್ನ ತಮ್ಮ ಹೆಗಲ ಮೇಲೆ ಕೂಡಿಸ್ಕೊಂಡು ಅವರಿಗೆ ಸ್ವಲ್ಪ ದೂರ ಕ್ರಮಿಸೋದು. ಅನೇಕ ತರದ ಈ ಬಾಲ್ಯ ಲೀಲೆಗಳನ್ನ ಅವರು ಆಡ್ತಾರೆ. ಆ ವರ್ಣನೆ ಕೂಡ ಶ್ರೀಮದ್ ಭಾಗವತದ ಸುಂದರವಾದ ವರ್ಣನೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ ಸಮಯದಲ್ಲಿ ಅನೇಕ ಅಸುರರು ಕೂಡ ಕೃಷ್ಣನ ಕೊಲ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಒಬ್ಬರು ವತ್ಸಾಸುರ ಅಂದ್ರೆ ಒಂದು ಹಸುವಿನ ರೂಪದಲ್ಲಿ ಬಂದು ಕೃಷ್ಣನನ್ನ ಕೊಲ್ಲಿಕ್ಕೆ ಆ ಪ್ರಯತ್ನ ಮಾಡ್ತಾರೆ. ಸೊ ನೋಡ್ತಾರೆ, ಕೃಷ್ಣನಿಗೆ ತನ್ನ ಎಲ್ಲ ಹಸುಗಳ ಬಗ್ಗೆ ಮಾಹಿತಿ ಇತ್ತು, ಯಾರ್ಯಾರಿದ್ದಾರೆ ಅಂತ. ಹೇಗೆ ನಾವು ಕೃಷ್ಣ ಎಲ್ಲ ಹಸುಗಳನ್ನ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಹೇಳ್ತಾರೆ, ಹೆಂಗೆ ನಾವು 108 ಮಾಲೆ ಜಪ ಮಾಡ್ತೇವೆ, ಕೃಷ್ಣ ಕೂಡ 108 ಮಾಲೆ ಜಪ ಮಾಡ್ತಿದ್ದಂತೆ. 108 ನಾಮಗಳನ್ನ ಜಪ ಮಾಡ್ತಿದ್ದ. ಯಾರ ನಾಮ ಅಂದ್ರೆ ಹಸುಗಳ ನಾಮ. ಈಗ ಮುಂಜಾನೆ ಸಮಯ ಎಲ್ಲ ಹಸುಗಳನ್ನ ಕರ್ಕೊಂಡು ಹೋಗಿ ಅರಣ್ಯದಲ್ಲಿ ಬಿಟ್ಟ, ಮತ್ತೆ ಸಾಯಂಕಾಲ ಸಮಯ ವಾಪಸ್ ಬರ್ಬೇಕಲ್ಲ ಮನೆಗೆ. ಸಾಯಂಕಾಲ ಮುಂಜಾನೆ ಹೋಗ್ತಾರೆ, ಅವ್ರನ್ನ ಹಸುಗಳನ್ನೆಲ್ಲ ಬಿಟ್ಟು ಇವರು ಆಟಕ್ಕೆ ಶುರು ಮಾಡಿ ಆಟ ಆಡ್ಬಿಡ್ತಾರೆ. ಆಟ ಆಡ್ತಾ ಮಧ್ಯಾಹ್ನ ಸಮಯದಲ್ಲಿ ಅವರು ಊಟ ಟಿಫಿನ್ ಮಾಡೋದು, ಎಲ್ರು ಸೇರಿ. ಒಂದು ಕೃಷ್ಣ ಪುಸ್ತಕದಲ್ಲಿ ಚಿತ್ರ ಕೂಡ, ಸುಂದರವಾದ ಚಿತ್ರ, ಪಿಕ್ನಿಕ್ ತರ. ಯಮುನಾ ನದಿಯ ತೀರದ ಎಲ್ಲರೂ ಕೂತ್ಕೊಂಡು ಕೃಷ್ಣನ ಎಲ್ಲರೂ ಸುತ್ತಲುವರೆದು ಕೃಷ್ಣನ ಜೊತೆ ಕೂತ್ಕೊಂಡು ಅವರು ತಾವರೆ ಎಲೆ ಮೇಲೆ ಅವರು ತಂದಿರುವ ಆಹಾರವನ್ನ ತಾವರೆ ಎಲೆ ಮೇಲೆ ಇಟ್ಟು ಅದ್ರ ಮೇಲೆ ಊಟ ಮಾಡ್ತಾರಂತೆ. ಅದಕ್ಕೆ ಹೇಳ್ತಾರೆ ತಟ್ಟೆ ಅಂತ ಹೇಳ್ತೀವಲ್ಲ, ಊಟ ಮಾಡೋ ತಟ್ಟೆಯಲ್ಲಿ ಅನೇಕ ವರ್ಗ ಇದೆ. ಫಸ್ಟ್ ಕ್ಲಾಸ್ ಪ್ಲೇಟ್ ಅಂದ್ರೆ ಲೋಟಸ್ ಲೀಫ್, ತಾವರೆ ಎಲೆ ಅತ್ಯಂತ ಉತ್ತಮವಾದ ಎಲೆ. ಆ ಊಟದ ಎಲೆ ಫಸ್ಟ್ ಕ್ಲಾಸ್, ಅತ್ಯಂತ ಉತ್ತಮವಾದದ್ದು ತಾವರೆ ಎಲೆ. ಅದರ ನೆಕ್ಸ್ಟ್ ಉತ್ತಮವಾದದ್ದು ಬಾಳೆ ಎಲೆ. ಅದಕ್ಕಿಂತ ಕಡಿಮೆ ದರ್ಜೆ, ಫಸ್ಟ್ ಅತ್ಯಂತ ಉತ್ತಮವಾದದ್ದು ತಾವರೆ ಎಲೆ, ಅದರ ನೆಕ್ಸ್ಟ್ ಬಾಳೆ ಎಲೆ, ಅದರ ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಇದ್ದದ್ದು ಚಿನ್ನ ತಟ್ಟೆ ಅಂತಾರೆ, ಗೋಲ್ಡ್ ಪ್ಲೇಟ್ ಆದ್ಮೇಲೆ ಸಿಲ್ವರ್ ಪ್ಲೇಟ್, ಮತ್ತೆ ಈ ತರ ತಾಮ್ರದ್ದು ಪಟ್ಟೆ ಎಲ್ಲ ಒಂದೊಂದಾಗಿ ಕಡಿಮೆ ಬರುತ್ತೆ. ಸೊ ತಾವರೆ ಎಲೆ ಮೇಲೆ ತಮ್ಮ ಆಹಾರನ ಇಟ್ಕೊಂಡು ಎಲ್ಲರೂ ಅವರು ಟಿಫಿನ್ ಊಟ ಮಾಡ್ತಾ ಇದ್ರು. ಮತ್ತೆ ಸಾಯಂಕಾಲ ಮನೆಗೆ ಬರುವ ಸಮಯದಲ್ಲಿ ಹಸುಗಳನ್ನ ಕರಿಬೇಕಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ಹಸುಗಳು. ತನ್ನ ಹಸುಗಳನ್ನ ಕರಿತಾ ಕೃಷ್ಣ ಅವರನ್ನ ಪುನಃ ತನ್ನೆಡೆಗೆ ಕರೆಸ್ತಾರಂತೆ. ಮತ್ತೆ ಹೇಗೆ ಕರೀತ ಅಂದ್ರೆ ಹೇಳ್ತಾರೆ, ಕೃಷ್ಣ 108 ಹೆಸರುಗಳನ್ನ ಕರಿತದಂತೆ, ಹಸುಗಳ ಹೆಸರನ್ನ. ಅಂದ್ರೆ ಭಾಗವತದಲ್ಲಿ ಬರುತ್ತೆ, ಕೃಷ್ಣನ ಹಸುಗಳಲ್ಲಿ 108 ವರ್ಗಗಳಿದೆ, ಕ್ಲಾಸಿಫಿಕೇಶನ್ 108 ತರ ಇದೆ, ತರದ ಹಸುಗಳು. ಯಾವ ಆಧಾರದ ಮೇಲೆ ಈ ವಿಂಗಡಣೆ ಮಾಡಿದ್ದಾರೆ ಅಂದ್ರೆ ಹಸುಗಳ ಮೈ ಕಾಂತಿ, ಹಸುಗಳ ಮೈ ಬಣ್ಣದ ಆಧಾರದ ಮೇಲೆ 108 ವರ್ಗಗಳಿದೆ ಅಂತ ಹೇಳ್ತಾರೆ. ಹಸುಗಳದ್ದು 108 ವರ್ಗಗಳು. ಯಾವ ವರ್ಗಗಳು? ಪ್ರಧಾನವಾಗಿ 4 ಬಣ್ಣಗಳು: ಬಿಳಿ, ಕೆಂಪು, ನೀಲಿ, ಹಳದಿ. ವೈಟ್,
ರೆಡ್, ಬ್ಲೂ, ಯೆಲ್ಲೋ, 4 ಕಲರ್ಸ್. ಬಿಳಿ ಬಣ್ಣದಲ್ಲಿ ಬಿಳಿ ಬಣ್ಣದಲ್ಲಿ 25 ಉಪಬಣ್ಣಗಳು, ಶೇಡ್ಸ್ ಅಂತೆ ನೋಡಿ. ಹಾಫ್ ವೈಟ್, ಕ್ರೀಮ್ ವೈಟ್, ಆ ವೈಟ್, ಈ ವೈಟ್ ಅಂತ. ವೈಟ್ ಬಿಳಿದರಲ್ಲೇ 25 ಶೇಡ್ಸ್ ಇದೆ, ಅದರ ಉಪಬಣ್ಣಗಳಿದೆ. ಆಮೇಲೆ ನೀಲಿಯಲ್ಲಿ ಉಪಬಣ್ಣಗಳು 25 ತರದ ಬಣ್ಣಗಳು. ಮತ್ತೆ ಪೀತಾಂಬರಿ ಹಳದಿಯಲ್ಲಿ 25 ತರ. ಆಮೇಲೆ ಕೆಂಪಲ್ಲಿ 25 ತರ. ಬ್ಲೂ, ವೈಟ್, ಬ್ಲೂ, ಯೆಲ್ಲೋ, ರೆಡ್, ಈ ತರ. ಸೊ ಮತ್ತೆ ಈ 100 ಇದು 25 25 25 100 ಆಯ್ತು. ಮತ್ತೆ ಇನ್ನು 8 ವರ್ಗಗಳಿದೆ, ಅದು ವಿಶೇಷವಾದ ವರ್ಗಗಳು. ಕೆಲವೊಂದು ಚುಕ್ಕ ಚುಕ್ಕ ಇರೋದು, ಒಂದು ಮೃದಂಗ ತರ ಮುಖಿ ಇರೋದು, ಮತ್ತೆ ಈ ತರ 8 ವಿಶೇಷ ಸ್ಪಾಟೆಡ್ ಕೌಸ್ ಎಲ್ಲ, ಅದು ಬೇರೆ ಬೇರೆ ಒಂದು ಸ್ಪೆಷಲ್ ಕಲರ್ಸ್ ಇತ್ತು. ಮತ್ತೆ 25 108 ಅನ್ನಲ್ಲ, ಪ್ರತಿಯೊಂದು ಹಸುವಿಗೂ ಅದರದೇ ಆದ ಬೇರೆ ಬೇರೆ ಹೆಸರಿದೆ. ಉದಾಹರಣೆಗೆ ಒಂದು ಕೆಂಪು ಬಣ್ಣದ ಒಂದು ಹಸುವಿನ ಹೆಸರು ಕುಂಕುಮ ಅಂತ, ಕುಂಕುಮ. ಮತ್ತೆ ಬಿಳಿ ಬಣ್ಣದ ಒಂದು ಹೆಸರಿನ ಹೆಸರು ಶ್ವೇತ ಅಂತ, ಶ್ವೇತ, ಕುಂಕುಮ, ಮೃದಂಗಮುಖಿ. ಈ ತರ ಒಂದೊಂದು ಬಣ್ಣಕ್ಕೆ, ಅಂದ್ರೆ ಹಸುಗಳ ಒಂದೊಂದು ಬಣ್ಣಕ್ಕೆ, ಆ ವರ್ಗಕ್ಕೆ ಒಂದೊಂದು ಹೆಸರಿದೆ. ಶ್ರೀಮದ್ ಭಾಗವತದಲ್ಲಿ ತುಂಬಾ ಸುಂದರವಾದ ವರ್ಣನೆ ಕೊಟ್ಟಿದ್ದಾರೆ. ಈಗ 108 ಬಣ್ಣದ ಆಧಾರದ ಮೇಲೆ ವಿಂಗಡಿಸಲಾಗಿರುವ ಹಸುಗಳ ವರ್ಗಗಳನ್ನ, 108 ಹೆಸರುಗಳನ್ನ ಹೇಳಿದ ತಕ್ಷಣ ಆ ವರ್ಗ, ಉದಾಹರಣೆ ಕುಂಕುಮ ಅಂದ ತಕ್ಷಣ ಆ ಕೆಂಪು ಬಣ್ಣದ ಎಲ್ಲಾ ಆ ವರ್ಗದ ಹಸುಗಳೆಲ್ಲ ಕೃಷ್ಣನ ತರ ಓಡಿ ಬರ್ತಾ ಇತ್ತು. ಮತ್ತೆ ಶ್ವೇತ, ಮತ್ತೆ ಈ ತರ ಅನೇಕ ಹೆಸರುಗಳನ್ನ, ಒಂದೊಂದು ಹೆಸರನ್ನ ಕರೆದು ಕೃಷ್ಣ ತನ್ನ ಹೆಣ್ಣೆ ಕರ್ಕೊಂಡ್ಬಂದು ಪುನಃ ಅವರನ್ನ ತನ್ನ ಮನೆಗೆ, ನಂದ ಭವನಕ್ಕೆ ವಾಪಸ್ಸು ಕರ್ಕೊಂಡ್ ಬರ್ತಾ ಇದ್ದ. ಆ ಸಮಯದಲ್ಲೇ ಈ ವತ್ಸಾಸುರ ಅನ್ನೋ ಒಬ್ಬ ಅಸುರ, ಅವ್ರು ಆಟ ಆಡೋ ಸಮಯದಲ್ಲಿ ಒಂದು ಹಸುವಿನ ರೂಪದಲ್ಲಿ ಬರ್ತಾನೆ. ಕೃಷ್ಣನ್ ಗೊತ್ತಾಗತ್ತೆ ಇದು ಹಸು ಅಲ್ಲ, ಇದು ಒಂದು ಅಸುರ, ಇವನೊಬ್ಬ ಅಸುರ ಅಂತ ಗೊತ್ತ ತಕ್ಷಣ ಬಲರಾಮನಿಗೆ ಸನ್ನೆ ಮಾಡ್ತಾರೆ. ಸನ್ನೆ ಮಾಡಿ ನಿಧಾನವಾಗಿ ಆ ವತ್ಸಾಸುರನ್ ಗೊತ್ತಿರೋದ್ರ ಹತ್ರ ಗೊತ್ತಾಗದಿರೋ ಹಾಗೆ ನಿಧಾನವಾಗಿ ಆ ವತ್ಸಾಸುರನ ಹತ್ತಿರಕ್ಕೆ ಹೋಗಿ ಅದನ್ನ ಅಂದ್ರೆ ಹಿಂದಿನ ಕಾಲನ್ನ ಹಿಡಿದು ಅದನ್ನ ಮೇಲೆ ಬೀಸಿ ಅದನ್ನ ನೆಲಕ್ಕೆ ಅಪ್ಪಳಿಸೋದನ್ನ ಕೊಲ್ತಾರೆ. ಮತ್ತೆ ಮೃತವಾದ ತಕ್ಷಣ ಆ ವತ್ಸಾಸುರ ತನ್ನ ಮೂಲ ರಾಕ್ಷಸಿ ರೂಪವನ್ನ ಅವನು ತಾಳಿ ಪ್ರಾಣತ್ಯಾಗ ಮಾಡ್ತಾನೆ. ಅದೇ ತರ ಅಗಾಸುರ ಅಂದ್ರೆ ಅವನು ಒಂದು ಹೆಬ್ಬಾವಿನ ರೂಪದಲ್ಲಿರುವ ಅಸುರ. ಹೆಬ್ಬಾವು ಬಂದು ತನ್ನ ಬಾಯಿಯನ್ನ ತುಂಬಾ ಅಗಲವಾಗಿ ಚಾಚಿ ಎಲ್ಲ ಬಾಲಕರು ಮತ್ತು ಕೃಷ್ಣನನ್ನ ಅವರು ಬಾಯಲ್ಲಿ ತಗೊಂಡು ಅದನ್ನ ಕೊಲ್ಲಬೇಕನ್ನೋ ಒಂದು ಉಪಾಯದಿಂದ ಅವನು ಬಂದು ಅಲ್ಲಿ ಕೂತಿರ್ತಾನೆ. ಒಂದು ಬಾಯಿ ತೆರೆದ್ರೆ ನೋಡಿ ಒಂದು ಏನೋ ದೊಡ್ಡ ಗುಹೆ, ಒಂದು ಕೇವ್ ಇದ್ದಂಗೆ ಕಾಣ್ತಾ ಇರ್ತದೆ ಗುಹೆ. ಯಾಕಂದ್ರೆ ಕೃಷ್ಣ ಮತ್ತು ಅವನ ಸಖರು ಗೋಪಾಲರು ಎಲ್ಲರೂ ಸೇರಿ ಗುಹೆಯಲ್ಲಿ ಆಟ ಆಡೋದು ಸ್ವಾಭಾವಿಕವಾಗಿ. ಗುಹೆಯಲ್ಲಿ ಮತ್ತೆ ನೀರಿನ ಏನು ಝರಣಿ ಅಂತೀವಿ, ಜಲಾಶಯದಲ್ಲಿ ಸ್ನಾನ ಮಾಡೋದು, ಮತ್ತೆ ಎಲ್ಲಿರೋ ಇದರಿಂದ ಕಲ್ಲನ್ನು ಉಜ್ಜಿದ್ರೆ ಒಂದು ಸುಗಂಧಿತ ಒಂದು ಪೌಡರ್ ಬರ್ತಾ ಇತ್ತು, ಪುಡಿ, ಕಲ್ಲಿನ ಪುಡಿ. ಆ ಕಲ್ಲಿನ ಪುಡಿಯಿಂದ ಪರಸ್ಪರ ಅಲಂಕಾರ ಮಾಡ್ಕೊಳ್ಳೋದು, ಅದು ಟ್ಯಾಲ್ಕಮ್ ಪೌಡರ್ ತರ ಅದನ್ನ ಹಚ್ಕೊಂಡು ಅಲಂಕಾರ ಮಾಡ್ಕೊಳ್ಳೋದು. ಈ ತರ ಅಲ್ಲಿರುವ ಹಣ್ಣುಗಳನ್ನ ತಿನ್ನೋದು, ಈ ಎಲ್ಲ ಲೀಲೆಗಳನ್ನ ಮಾಡ್ತದೆ. ಈ ಅಗಾಸುರ ಎಲ್ಲ ಬಾಲಕರನ್ನ ತನ್ನ ಬಾಯೊಳಗೆ ತಗೊಂಡು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಕೃಷ್ಣ ಇರೋದ್ರಿಂದ ಯಾರನ್ನು ಕೊಲ್ಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ. ಕೃಷ್ಣನ ಮೇಲಿರೋ ವಿಶ್ವಾಸ ಇಂದ ಎಲ್ಲ ಬಾಲಕರು ಒಬ್ಬೊಬ್ಬರಾಗಿ ಆ ಅಗಾಸುರನ ಬಾಯಲ್ಲಿ ಹೋಗ್ತಾರೆ. ಆಗ ಬಾಯಿ ಮುಚ್ಚಲ್ಲ, ಎಲ್ರು ಬಂದ್ಮೇಲೆ ಕೃಷ್ಣ ಮೇಲೆ ಬಾಯಿ ಮುಚ್ಚೋದು ಪ್ಲಾನ್ ಇರುತ್ತೆ. ಕೃಷ್ಣ ಹೋಗಿಲ್ಲ, ಎಲ್ಲರೂ ಹೋಗೋರು ಕಾಯ್ತಾ ಇರ್ತಾನೆ. ಸೊ ಅಗಾಸುರ ಕೂಡ ಬಾಯಿ ತೆಗೆದು ಕಾಯ್ತಾ ಇರ್ತಾನೆ, ಯಾವಾಗ ಕೃಷ್ಣ ಒಳಗಡೆ ಬರ್ತಾನೆ ತಕ್ಷಣ ಬಾಯಿ ಮುಚ್ಚಿಕೊಳ್ತೇನಂತ. ಆಗ ಕೃಷ್ಣ ಅಗಾಸುರನ ಬಾಯಿ ಹೋದ ತಕ್ಷಣ ತನ್ನನ್ನೇ ವಿಸ್ತರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ದೊಡ್ಡವನಾಗ್ತಾ ಹೋಗ್ತಾನೆ. ಹಿಂಗೆ ಹನುಮಂತ ದೊಡ್ಡವನಾಗ್ತಾ ಹೋದ ಹಾಗೆ ಕೃಷ್ಣ ಕೂಡ ಎತ್ತರಕ್ಕೆ ಬೆಳೆದು ಎಷ್ಟೋರು ಬೆಳಿತಾನೆ ಅಂದ್ರೆ ಆ ಅಗಾಸುರನ ಬಾಯಿ 2 ಇಬ್ಬಾಗವಾಗಿ ಸೀಳುವಷ್ಟು ಶಕ್ತಿಶಾಲಿಯಾಗಿ, ಅಷ್ಟು ಶಕ್ತಿಯಿಂದ ಕೃಷ್ಣ ಆ ಅಗಾಸುರನ ಕೊಲೆ ಮಾಡ್ತಾನೆ. ಮತ್ತೆ ಇನ್ನೊಬ್ಬ ಪ್ರಲಂಬಾಸುರ ಒಬ್ಬ ಬಾಲಕನ ರೂಪದಲ್ಲಿ ಬರ್ತಾನೆ. ಬಾಲಕ ರೂಪ. ಏನು ಷರತ್ತಿತ್ತಂದ್ರೆ ಯಾವ ಪಕ್ಷ ಗೆಲ್ಲುತ್ತೆ ಅವರನ್ನ, ಗೆದ್ದ ಪಕ್ಷದವರನ್ನ ಸೋತವರು ಹೆಗಲ ಮೇಲೆ ಕುಡ್ಕೊಂಡು ಹೋಗ್ಬೇಕಂತ ಒಂದು ಒಪ್ಪಂದ ಇರುತ್ತೆ. ಅದು ಆಟದ ನಿಯಮ ಇರುತ್ತೆ.
ಹೀಗೆ ಆಡ್ತಾ ಆಡ್ತಾ ಕೃಷ್ಣನ ಪಕ್ಷ ಗೆಲ್ಲುತ್ತೆ. ಕೃಷ್ಣನ ಪಕ್ಷ ಸೋಲುತ್ತೆ, ಬಲರಾಮನ ಪಕ್ಷ ಗೆಲ್ಲುತ್ತೆ. ಬಲರಾಮನ ಪಕ್ಷ ಈ ಪ್ರಲಂಬಾಸುರ ಕೃಷ್ಣನ ಪಕ್ಷ ಸೇರ್ಕೊಂಡಿರ್ತಾನೆ. ಮೊದಲು ಬಲರಾಮನ ಕೊಂದ್ಬಿಟ್ಟು ಆಮೇಲೆ ಕೃಷ್ಣನ್ ನೋಡುವ ಅಂತ ಅವನಿಗೆ ಗೊತ್ತಿರುತ್ತೆ. ಅವನ ಉಪಾಯ ಮಾಡ್ಕೊಂಡಿರ್ತಾನೆ, ಆ ಸ್ಟ್ರಾಟಜಿ ಹಾಕೊಂಡು. ಸೊ ಕೃಷ್ಣನ ಪಕ್ಷದಲ್ಲಿರುವ ಕಾರಣ ಪ್ರಲಂಬಾಸುರ ಯಾರೋ ಒಬ್ಬರನ್ನ ಅವ್ರ ಅಂದ್ರೆ ವಿರುದ್ಧ ಪಕ್ಷದವ್ರನ್ನ ಹೊತ್ಕೊಂಡು ಹೋಗೋದು ಅವ್ರ ಒಪ್ಪಂದ ಇರುತ್ತೆ. ಆ ಪ್ರಕಾರ ಪ್ರಲಂಬಾಸುರ ಬಲರಾಮನನ್ನ ಅವನನ್ನು ಕೊಲ್ಲಲು ಸಂಚು ಹಾಕಿ ಬಲರಾಮನನ್ನ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ನಿಗದಿತ ಒಂದು ಜಾಗಕ್ಕೆ ಇರುತ್ತೆ. ಇಲ್ಲಿವರೆಗೂ ಹೋಗ್ಬೇಕಂತ ಆ ನಿಗದಿತ ಜಾಗವನ್ನ ದಾಟಿ ಇನ್ನೂ ಹೋಗ್ತಾನೆ ಇರ್ತಾನೆ. ಬಲರಾಮನಿಗೆ ನಿಲ್ಲೋದ್ರೆ ನಿಲ್ಲಲ್ಲ ಅವನು. ಬಲರಾಮ ಗೊತ್ತಾಗುತ್ತೆ ಇವನೊಬ್ಬ ಸಾಮಾನ್ಯ ಬಾಲಕ ಅಲ್ಲ, ಇವನೊಬ್ಬ ಅಸುರ ಬಂದಿದ್ದಾನಂತ ಅವನು ಕಾಯ್ತಾ ಇರ್ತಾನೆ. ಸೊ ಬಲರಾಮನನ್ನ ಈ ಪ್ರಲಂಬಾಸುರ ಅರಣ್ಯದ ದಟ್ಟಾರಣ್ಯಕ್ಕೆ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾನೆ, ಈಗ ದೂರದಲ್ಲಿ ಹೋಗಿ ಕೊಲ್ಲುವ ಅಂತ. ಇವನು ನೋಡ್ತಾ ಇದ್ದಾನೆ. ಆಗ ಕ್ರಮೇಣವಾಗಿ ಬಲರಾಮ ತನ್ನ ಮೈ ಭಾರವನ್ನ ಹೆಚ್ಚು ಮಾಡ್ತಾ ಹೋಗ್ತಾನೆ. ಅದೇ ಪ್ರಮಾಣದಲ್ಲಿ ಈ ಅಸುರ ಕೂಡ ತನ್ನ ಮೈ ದೇಹವನ್ನ ಶರೀರ ದೇಹವನ್ನ ಅವರು ಕೂಡ ಹೆಚ್ಚು ಮಾಡ್ತಾ ಹೋಗ್ತಾರೆ. ಈ ತರ ಒಂದು ಏನು ಪಂದ್ಯಾಟ ಶುರು ಆಗುತ್ತೆ, ಯಾರು ಹೆಚ್ಚು ಶಕ್ತಿಶಾಲಿ ಅಂತ. ಅದನ್ನ ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ಬಲರಾಮ ತನ್ನ ಮುಷ್ಟಿಯಿಂದ ಜೋರಾಗಿ ಆ ಪ್ರಲಂಬಾಸನ ತಲೆ ಮೇಲೆ ಹೊಡಿತಾರೆ, ಜೋರಾಗಿ ಮುಷ್ಟಿಯಿಂದ. ಆ ಒಂದೇ ಒಂದು ಏಟಿಗೆ ಪ್ರಲಂಬಾಸುರ ಅಲ್ಲಿ ಕುಸಿದಲ್ಲಿ ಅಲ್ಲಿ ಸತ್ತೋಗ್ತಾನೆ, ಅದೇ ಜಾಗದಲ್ಲಿ. ಇದೊಂದು ಸುಂದರವಾದ ಲೀಲೆ. ಮತ್ತೆ ಗೋವರ್ಧನ ಲೀಲೆ ಕೂಡ ತುಂಬಾ ಪ್ರಸಿದ್ಧ. ಮತ್ತೆ ದ್ವಿಜ ಪತ್ನಿಯರನ್ನ ಉದ್ಧರಿಸಿದ್ದು ಕೃಷ್ಣ. ಹೇಗೆ ಕೃಷ್ಣ ಹಸಿವಾಗಿದೆ, ನನಗೆ ಸ್ವಲ್ಪ ಏನಾದ್ರು ಊಟಕ್ಕೆ ಆಹಾರ ಕಳಿಸಿ ಅಂತ ಕೇಳಿದಾಗ ಬ್ರಾಹ್ಮಣರು ದ್ವಿಜರು ಅವರು ಯಜ್ಞ ಕಾರ್ಯದಲ್ಲಿ ತೊಡಗಿರೋ ಕಾರಣ ಈಗ ಆಗೋದಿಲ್ಲ, ನೈವೇದ್ಯ ಆಗೋವರೆಗೆ ನೀವು ಕಾಯ್ಬೇಕಾಗತ್ತೆ, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ವಾಪಸ್ ಕಳಿಸ್ತಾರೆ. ಮತ್ತೆ ಆ ಬಾಲಕರಿಗೆ ಅದೇ ಪ್ರಶ್ನೆಯನ್ನ ಅಥವಾ ಅದೇ ಕೋರಿಕೆಯನ್ನ ಅವರ ಪತ್ನಿಯರು ಕೇಳಿ ಅಂತ ದ್ವಿಜ ಪತ್ನಿಯರು ಬ್ರಾಹ್ಮಣ ಪತ್ನಿಯರು ಕೇಳಿ ಅಂತ ಕಳಿಸಿದಾಗ ಕೃಷ್ಣನು ಬಂದಿದ್ದಾನೆ, ಹತ್ತಿರದಲ್ಲಿದ್ದಾನೆ. ಕೃಷ್ಣನಿಗೆ ಹಸಿವಾಗಿದೆ, ಕೃಷ್ಣನಿಗೇನೋ ಕೃಷ್ಣ ಕೇಳಿದಾನೆ, ಏನೋ ಆಹಾರ ಕೇಳಿದಾನೆ ಅಥವಾ ಏನೋ ತಿಂಡಿ ತಿನಿಸು ಕೇಳಿದಾನೆ ಅಂತ ಕೇಳಿ ತುಂಬಾ ಸಂತೋಷದ ಹರ್ಷಿತರಾಗಿ ದ್ವಿಜ ಪತ್ನಿಯರು ತಮ್ಮಲ್ಲಿರೋ ಎಲ್ಲ ಆಹಾರ ಧಾನ್ಯಗಳನ್ನ ಅವರು ತೆಗೆದುಕೊಂಡಾಗ ಬಂದು ಕೃಷ್ಣನಿಗೆ ಅರ್ಪಿಸ್ತಾರೆ. ದ್ವಿಜ ಪತ್ನಿ ಜಯ ತುಂಬಾ ಶ್ರೇಷ್ಠ ಭಕ್ತರಾದ ದ್ವಿಜ ಪತ್ನಿಯರ ವರ್ಣನೆ ಕೂಡ ಆಗುತ್ತೆ. ಸೊ ದ್ವಿಜ ಪತ್ನಿಯರಿಗೆ ಆಶೀರ್ವಾದ ಅನುಗ್ರಹ ನೀಡಿ ಸ್ವಲ್ಪ ಹತ್ತಿರದಲ್ಲಿ ನೋಡ್ತಾನೆ, ಅದೇ ಜಾಗದಲ್ಲಿ ಹತ್ತಿರದ ನೋಡ್ತಾನೆ ನಂದ ಮಹಾರಾಜ್ ಮತ್ತು ಇತರ ವೃಂದಾವನ ನಿವಾಸಿಗಳು ಒಂದು ಇಂದ್ರ ಯಜ್ಞಕ್ಕೆ ತಯಾರಿ ಮಾಡ್ತಾ ಇರ್ತಾರೆ, ಇಂದ್ರ ಪೂಜೆಗೆ ತಯಾರಿ ಮಾಡ್ತಾ ಇರ್ತಾರೆ. ಅದು ನಿಮ್ಗೆ ಗೊತ್ತಿರೋ ಹಾಗೆ ಕೃಷ್ಣ ಇಂದ್ರ ಪೂಜೆಯನ್ನ ಪ್ರಶ್ನೆ ಮಾಡ್ತಾನೆ, ಯಾಕೆ ನೀವು ಮಾಡ್ತಿದ್ದೀರಾ, ಇದ್ರ ಉದ್ದೇಶ ಏನು, ಯಾರಿಗೋಸ್ಕರ ಮಾಡ್ತಿದ್ದೀರಾ, ಇದ್ರ ಫಲ ಏನು, ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ನಂದ ಹೇಳ್ತಾರೆ, ಇದು ನಮ್ಮ ನಂದ ಮಹಾರಾಜ, ಇದು ನಮ್ಮ ಸಂಸ್ಕಾರ, ಇದು ನಮ್ಮ ರೂಢಿ. ಇಂದ್ರದೇವ ನಮಗೆ ಕಾಲಕ್ಕೆ ನಮಗೆ ಮಳೆ ನೀಡ್ತಾರೆ, ಆ ಮಳೆಯಿಂದ ನಮ್ಮಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ, ಸಾಕಷ್ಟು ಮೇವು ಹಸಿರು ಎಲ್ಲ ಕಡೆ ಬೆಳೆಯುತ್ತೆ, ಅದರಿಂದ ನಮ್ಮ ಹಸುಗಳು ಆ ಮೇವನ್ನ ತಿಂದು ನಮಗೆ ಹಾಲು ಕೊಡ್ತವೆ. ಈ ತರ ನಮ್ಮ ಜೀವನೋಪಾಯಕ್ಕೆ ಈ ಇಂದ್ರನ ಅನುಗ್ರಹ ಬೇಕಿದೆ, ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಇಂದ್ರನ ಸಂತೃಪ್ತಿಗಾಗಿ ಈ ಇಂದ್ರ ಯಜ್ಞ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ಕೃಷ್ಣ ತುಂಬಾ ಉಪಾಯದಿಂದ ಅವರಿಗೆ ಮನವರಿಕೆ ಮಾಡ್ತಾರೆ, ನಾವು ನಿಜವಾದ ನಮಗೆ ನಿಜವಾಗಿ ನಮ್ಮ ಆಧಾರವಾಗಿರೋರು, ನಮಗೆ ಸಹಾಯ ಮಾಡ್ತಿರೋರು ಯಾರಂದ್ರೆ ಈ ಹಸುಗಳು ಮತ್ತು ಗಿರಿ ಗೋವರ್ಧನ. ಗೋವರ್ಧನ ಅಂದ್ರೆ ಗೋ ಅಂದ್ರೆ ಹಸುಗಳು, ವರ್ಧನ ಅಂದ್ರೆ ಹೆಚ್ಚಿಗೆ ಮಾಡೋದು, ಜಾಸ್ತಿ ಎಕ್ಸ್ಪಾಂಡ್ ಎಕ್ಸ್ಪಾಂಡ್ ಮಾಡೋದು. ವರ್ಧನೆ ಅಂದ್ರೆ ಜಾಸ್ತಿ ಆಗೋದು. ಗೋ ಅಂದ್ರೆ ಹಸುಗಳು. ಗೋವರ್ಧನ ಯಾರಪ್ಪ ಅಂದ್ರೆ ಸರಳ ಭಾಷೆಯಲ್ಲಿ ಯಾರು ಹಸುಗಳ ಸಂತೃಪ್ತಿಗಾಗಿ, ಹಸುಗಳ ಸಂಖ್ಯೆಯ ವರ್ಧನಕ್ಕಾಗಿ, ಹಸುಗಳ ಆರೈಕೆಗೆ ಆರೈಕೆಯನ್ನು ವರ್ಧಿಸುವ ಎಲ್ಲ ಅನುಕೂಲಗಳನ್ನ ಹೊಂದಿರ್ತಾನೋ ಅಥವಾ ಗೋವುಗಳ ಸಂತೃಪ್ತಿಯಾಗಿರುವ ಎಲ್ಲವನ್ನು ಮಾಡುವ ವ್ಯಕ್ತಿಯೇ ಗೋವರ್ಧನ. ಮತ್ತೆ ಗೋ ಅಂದ್ರೆ ಕೂಡ ಕೃಷ್ಣನ ಇಂದ್ರಿಯಗಳು, ಗೋವಿಂದ ಕೃಷ್ಣನ ಇಂದ್ರಿಯಗಳ ಸಂತೃಪ್ತಿಯಾಗುವ ಎಲ್ಲವನ್ನೂ ಗೋವರ್ಧನ ಒದಗಿಸ್ತಾನೆ. ಅವ್ರಿಗೆ ಬೇಕಾಗಿರುವ ಕೃಷ್ಣ ಮತ್ತು ಗೋಪಾಲರಿಗೆ ಬೇಕಾಗಿರುವ ಆಹಾರ, ನೀರು, ಮತ್ತೆ ಆ ಜಲಾಶಯಗಳು, ಮತ್ತೆ ಹಣ್ಣು ಹಂಪಲುಗಳು ಎಲ್ಲವೂ ಗೋವರ್ಧನದಲ್ಲಿ ಇದೆ. ಹರಿವರ್ಯ ದೇಹಿನ, ಹರಿವರ್ಯ ಎಲ್ಲ ಹರಿಭಕ್ತರಲ್ಲಿ ಅತಿ ಶ್ರೇಷ್ಠವಾದ
ಆ ಹಂತಾಯ ಮಾದ್ರಿ ರಬಲ ಹರಿದಾಸವರ್ಯ ಅಂತ ಒಂದು ಸುಂದರ ಶ್ಲೋಕ. ಹರಿದಾಸರಲ್ಲಿ ಅತ್ಯಂತ ಶ್ರೇಷ್ಠ ಯಾರಂದ್ರೆ ಶ್ರೀ ಗೋವರ್ಧನ. ಸೊ ಗೋವರ್ಧನಗಿರಿ ಆ ಪೂಜೆಯನ್ನು ನಿಲ್ಲಿಸಿ, ಗೋವರ್ಧನ ಗುರಿ ಪೂಜೆಯನ್ನು ನೋಡಿದೆ. ಗೋವರ್ಧನ ಪೂಜೆ ಸಮಯದಲ್ಲಿ ಇಂದ್ರನ ಪೂಜೆಯನ್ನು ನಿಲ್ಲಿಸಿ ಕೃಷ್ಣನು ನಂದ ಮಹಾರಾಜರಿಗೆ ಗೋವರ್ಧನ ಪೂಜೆಯನ್ನ ಮಾಡಿಸ್ಲಿಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡ್ತಾನೆ. ಅದೇ ಪ್ರಕಾರ ಎಲ್ಲರೂ ಗೋವರ್ಧನ ಪೂಜೆ ಮಾಡಿದಾಗ ಇಂದ್ರನು ಕುಪಿತನಾಗಿ ನನ್ನ ಯಜ್ಞವನ್ನು ತಪ್ಪಿಸಿದ್ರು ಅಂತ ಕುಪಿತನಾಗಿ ತುಂಬಾ ಬೋಗರಿಯುವ ಅವರು ಮಳೆಯನ್ನ ಸಮರ್ಥಕ ಏನೋ ಮೋಡಗಳಿಂದ ತುಂಬಾ ಬೋರ್ಗರಿಯರು ಮಳೆಯನ್ನು ಸುರಿಸಿದಾಗ ಕೃಷ್ಣ ತುಂಬಾ ಲೀಲಾಜಾಲವಾಗಿ ಅತ್ಯಂತ ಹಗುರವಾಗಿ ತುಂಬಾ ವಿಶಾಲವಾದ ಎತ್ತರವಾದ ಗೋವರ್ಧನ ಪರ್ವತವನ್ನ ಮೇಲೆತ್ತಿ ಹಿಡಿತಾನೆ. ಈ ಸತತವಾಗಿ 7 ದಿನಗಳ ಕಾಲ ಅದನ್ನ ಹಿಡಿದಾಗ ಎಲ್ಲ ವ್ರಜವಾಸಿಗಳು ಆ ಗೋವರ್ಧನದ ಅಡಿಯಲ್ಲಿ ಬಂದು ಅಲ್ಲಿ 7 ದಿನ ಅಲ್ಲಿ ಆ ಮಳೆಯಿಂದ ಆಶ್ರಯ ಪಡಿತಾರೆ, ಸಂರಕ್ಷಣೆ ಆಶ್ರಯನ ಪಡಿತಾರೆ. ಹೀಗೆ ಸುಂದರವಾದ ಗೋವರ್ಧನ ಲೀಲೆಯನ್ನ ಕೂಡ ನಾವು ಶ್ರೀಮದ್ ಭಾಗವತದಲ್ಲಿ ಕೇಳ್ತೇವೆ. ಆಮೇಲೆ ಕಾಲಿಯ ದಮನ ಮತ್ತೆ ಅನೇಕ ಇತರ ಅಸುರರ ಸಂಹಾರ ಮತ್ತೆ ಕೃಷ್ಣನ ಈ ವಿವಿಧ ಭಕ್ತರೊಂದಿಗೆ ಅವನು ಮಾಡಿರುವ ಅನೇಕ ಸುಂದರವಾದ ಲೀಲೆಗಳು, ಕೃಷ್ಣ ತನ್ನ ಸಖರೊಂದಿಗೆ, ಕೃಷ್ಣ ತನ್ನ ತಂದೆ ತಾಯಿಯರಾದ ಯಶೋಧ ಮಾತಾ ಮತ್ತು ನಂದ ಮಹಾರಾಜರೊಂದಿಗೆ, ಮತ್ತೆ ಅವನ ಸಖಿಯರಾದ ಗೋಪಿಯರು ಮತ್ತೆ ಶ್ರೀಮತಿ ರಾಧಾರಾಣಿಯವರೊಂದಿಗೆ, ಮತ್ತೆ ತನ್ನ ಇತರ ವ್ರಜವಾಸಿಗಳೊಂದಿಗೆ, ಇತರ ಗೋಪಾಲರ ತಾಯಿಯರೊಂದಿಗೆ, ಮತ್ತೆ ಯಶೋಧ ಮಾತೆಯ ಸಮವಯಸ್ಕರಾದ ಗೋಪಿಯರೊಂದಿಗೆ, ಅಂದ್ರೆ ಅವರ ತಾಯಂದಿರೊಂದಿಗೆ, ಎಲ್ಲರೊಂದಿಗೆ ತುಂಬಾ ತುಂಬಾ ಅನ್ಯೋನ್ಯತೆಯಿಂದ ತುಂಬಾ ಪ್ರೀತಿಯಿಂದ ವರ್ತಿಸಿರುವ ಕೃಷ್ಣ ಎಲ್ಲರಿಗೂ ಇಡೀ ಆನಂದ ವೃಂದಾವನಕ್ಕೆ ತುಂಬಾ ಆನಂದವನ್ನ ಮುದವನ್ನ ನೀಡಿದ. ಮತ್ತೆ ಈ ಲೀಲೆಗಳ ಶ್ರವಣ ಮಾತ್ರದಿಂದ, ಕೃಷ್ಣನ ಅನೇಕ ಲೀಲೆಗಳಿದೆ, ನಿಮಗೆಲ್ಲ ಪದೇ ಪದೇ ಕೇಳ್ತೀರ. ಕಾಲಿಯ ದಮನ ಮತ್ತೆ ಮುಂದೆ ಕೃಷ್ಣನ ಗೋಪಿಯರೊಂದಿಗೆ ಅವರ ಜೊತೆಗೆ ಮಾಡಿರುವ ಲೀಲೆ, ಮತ್ತೆ ಅನೇಕ ಇತರ ಅಸುರರ ಏನೋ ವಧೆ ಮಾಡಿರುವ ಸಂಹಾರ ಮಾಡಿರುವ ಲೀಲೆಗಳನ್ನು ನಾವು ಕೃಷ್ಣ ಪುಸ್ತಕದಲ್ಲಿ ನಾವು ಕೇಳ್ಬೋದು. ಈ ಲೀಲೆಗಳ ಶ್ರವಣ ಮಾಡೋದ್ರಿಂದ ನಮ್ಮ ಹೃದಯ ಶುದ್ಧಿ ಆಗುತ್ತೆ ಮತ್ತು ನಮ್ಮ ಹೃದಯದಲ್ಲಿರೋ ಕಲ್ಮಶಗಳೆಲ್ಲ ನಾಶವಾಗಿ ನಮ್ಮ ಶುದ್ಧೀಕರಣದ ಮೂಲಕ ನಾವು ಭಗವಂತನಿಗೆ ಇನ್ನ ಹೆಚ್ಚಿನ ಶ್ರದ್ಧೆಯಿಂದ ಮತ್ತೆ ಆ ನಿಷ್ಠೆಯಿಂದ ಭಗವತ್ ಸೇವೆಯಲ್ಲಿ ನಮಗೆ ತೊಡಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹೀಗೆ ಈ ಕೃಷ್ಣನ ಲೀಲಾ ಸ್ಮರಣೆ ತುಂಬಾ ಅದ್ಭುತವಾದ ಭಕ್ತಿ ಸೇವೆ. ಇದರಿಂದ ನಮಗೆ ಸದಾ ಕೃಷ್ಣನ ಸ್ಮರಣೆ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಕೃಷ್ಣ ಹೇಳ್ದಂಗೆ ಕೃಷ್ಣ ಪ್ರಜ್ಞೆ ಅಂದ್ರೆ ಸದಾ ಕೃಷ್ಣನ ಸಂಪರ್ಕದಲ್ಲಿರೋದು. ಅದರಲ್ಲಿ ಒಂದು ಮುಖ್ಯವಾದ ಹರಿನಾಮ ಸಂಕೀರ್ತನೆ ಒಂದು ವಿಧಾನ, ಮತ್ತೆ ಭಗವಂತನ ಕುರಿತಾದ ಶ್ರವಣ ಕೀರ್ತನ ಮಾಡೋದು. ಎಲ್ರಿಗೂ ಪೂಜೆ ಮಾಡ್ಲಿಕ್ಕೆ, ಎಲ್ರಿಗೂ ಯಜ್ಞ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವೆಲ್ಲರೂ ನಮ್ದು ಏನೇ ಪರಿಸ್ಥಿತಿಯಲ್ಲಿರಲಿ, ಯಾವುದೇ ಸ್ತರದಲ್ಲಿರಲಿ, ಯಾವುದೇ ಸ್ಥಿತಿಯಲ್ಲಿರಲಿ, ನಾವು ಸದಾ ಕೃಷ್ಣನ ಲೀಲೆಗಳನ್ನು ನಾವು ಕೇಳ್ಬೋದು, ಕೃಷ್ಣನ ಲೀಲೆಗಳ ಗುಣಗಾನ ಮಾಡ್ಬೋದು. ಇದು ಕೃಷ್ಣ ಭಕ್ತಿಯ ಸೇವೆ. ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಘರೆ ಅನಕರ ಸದಾ ಕೃಷ್ಣ ಸಂಕೀರ್ತನ್, ಕೃಷ್ಣ ನಾಮ ಕೃಷ್ಣ ಕಥಾ ಕೃಷ್ಣ ಆರಾಧನ್. ನೀವು ಸದಾ ಮಾಡ್ಬೇಕಾಗಿರೋ ಕಾರ್ಯ ಏನಂದ್ರೆ ಕೃಷ್ಣ ನಾಮ, ಕೃಷ್ಣ ಕಥಾ, ಕೃಷ್ಣ ಆರಾಧನಾ. ನಿರಂತರ ಕೃಷ್ಣ ನಾಮ ಸಂಕೀರ್ತನ, ನಿರಂತರವಾಗಿ ನೀನು ನಾಮ ಸಂಕೀರ್ತನ ಮಾಡ್ತಾ ಇರು. ಭಗವತ್ ಸ್ಮರಣೆಯಲ್ಲಿ ಯಾವಾಗ್ಲೂ ನೀನು ತಲ್ಲೀನನಾಗಿರುವಂತ ಆಚಾರ್ಯರು ಮತ್ತೆ ಸ್ವಯಂ ಭಗವಂತನ ನಮಗೆ ಹೇಳಿದ್ದಾರೆ. ಅದೊಂದೇ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಮತ್ತು ಭಗವತ್ ಪ್ರಾಪ್ತಿಯ ಏಕೈಕ ಮಾರ್ಗ. ಕೃಷ್ಣ ಸ್ಮರಣೆ, ಕೃಷ್ಣನ ಲೀಲೆಗಳ ಸ್ಮರಣೆ. ಮತ್ತೊಮ್ಮೆ ಈ ಕೃಷ್ಣ ರಾತ್ರಿ ಕೃಷ್ಣ ಸ್ಮರಣಾ ರಾತ್ರಿಯನ್ನ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಭಕ್ತರಿಗೂ ನನ್ನ ಅಭಿನಂದನೆಗಳು. ಮತ್ತೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ಕೃಷ್ಣ. Hare Krishna. Prabhu, can we have your darshan? I am sitting in a car, Prabhu. I don't know. Yeah, let's see. The participants, they all want to see you. So thank you very much, Prabhu, for your non-stop narration. Hare Krishna. So that so you have covered almost all the leelas in a brief, and you are really overwhelmed with the joy of this Krishna Ratri program. You have shared so many points. So I have a doubt. Yes, like you have mentioned the types of leaves
ಲೋಟಸ್ ಲೀಫ್ ಆಮೇಲೆ ಏನೋ ಹೇಳಿದ್ರು ಪ್ರಭು. Can you say that in No, no, English? not leaves. Types of cows. Cows also you said. Leaves also you mentioned. Lotus leaf ಆಮೇಲೆ Oh, okay, okay. Plates, the eating plate. plate. ಹಾ, First class is lotus leaf. okay. Second class is banana leaf. Banana ಪ್ರಭು. Okay. Yeah, Next banana ಪ್ರಭು. leaf. Third class is gold plate. Okay. Next to that, in terms of quality. Quality. Yeah. And Yeah. Nowadays the it has degraded to plastic now. it's gone. First class lotus leaf, second class banana leaf, third class gold plate. Then next is silver plate. Silver Silver plate. silver plate. Belly ತಟ್ಟೆ. Yeah, ಪ್ರಭು. Yeah, you have Then nicely also. Yeah, then ಪ್ರಭು. we have this copper plate also people use. Stone plate is used. People use stone plate. Stone That's plate. also yeah, stone plates are there for eating. Mhm. I've seen stone plates. Stone plates. And now neutral one is steel plate, was what is being used, bare minimum. Anything less than that is not paper plate, and these things are totally tamasic and injurious to health also. Mm. Now you know how much you have progressed. Yeah, you also mentioned 108 categories or types of cows. Yeah. Mm. So very nice It's expression. about 4 main colors and sub shades in each. Mm. 25 shades of white, 25 shades of blue, 25 shades of yellow and red, and then 8 very special looking cows in terms of colors and looks. Mm. Krishna used to chant those names, and that particular group of cows would come near him. Okay. Very nice, Prabhu. So thank you so much. We will wait for the participants. ಅವ್ರಿಗೆ ಇನ್ನು ಸಂದೇಹ ಇದೆ, ಯಾರಿಗನ್ನು ಪ್ರಶ್ನೆ ಇದ್ರೆ ಕೇಳ್ಬೋದು. There are some Prabhu's chats. association is very rare. ಎಲ್ಲರೂ ದಯವಿಟ್ಟು ವಿಡಿಯೋದಲ್ಲಿ ಬನ್ನಿ. ನಿಮಗೆ ಹರೇ ಸಂದೇಹ ಕೃಷ್ಣ ಇದ್ರೆ ಪ್ರಭು